ಪ್ರೇಮ, ನಮ್ಮ ಸಮೀಕ್ಷಾಳ 5ನೇ ಹುಟ್ಟುಹಬ್ಬ ಬರುತ್ತಿದೆ. ನಾವು ಈ ಬಾರಿ ಅದನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸಬೇಕು ಅಂದುಕೊಂಡಿದ್ದೇವೆ. ಆದ್ದರಿಂದ ಅಮ್ಮನನ್ನು ಊರಿನಿಂದ ಕರೆಸೋಣ ಎಂದು ನಾನು ಯೋಚಿಸಿದ್ದೇನೆ. ತಮ್ಮ ಮೊಮ್ಮಗಳ ಹುಟ್ಟುಹಬ್ಬ ಅಂದರೆ ಅಮ್ಮ ಖಂಡಿತ ಓಡುತ್ತಾ ಬರುತ್ತಾರೆ. ಹಾಗೆ ಅಪ್ಪ ತೀರಿ ಹೋಗಿ 3 ವರ್ಷಗಳಾಗಿದೆ. ಈಗ ಅಮ್ಮ ಊರಿನಲ್ಲಿ ಸಂಪೂರ್ಣ ಒಬ್ಬರೇ ಇರುತ್ತಾರೆ. ಅಲ್ಲಿ ಅವರಿಗೆ ಮನಸ್ಸೇ ಹಿಡಿಯುವುದಿಲ್ಲ. ದಿನವಿಡೀ ಮನೆಯ ಕೆಲಸ, ಪಕ್ಕದ ಮನೆಯವರ ಜೊತೆ 2 ಮಾತು, ಅಷ್ಟೇ ಅವರ ಜೀವನ. ಆದ್ದರಿಂದ ಹುಟ್ಟುಹಬ್ಬದ ನೆಪದಲ್ಲಾದರೂ ನಮ್ಮ ಜೊತೆ ಕೆಲವು ದಿನ ಸಂತೋಷವಾಗಿ ಕಳೆಯಬಹುದು ಎಂದು ಗುರುನಾಥ್ ಹೇಳಿದನು. ಅವನ ಮಾತು ಕೇಳುತ್ತಿದ್ದಂತೆ ಪ್ರೇಮಾಳ ಮುಖ ಒಮ್ಮೆಲೆ ಗಂಟಿಕ್ಕಿಕೊಂಡಿತು. ಅವಳ ಕಣ್ಣುಗಳಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆಗ ಅವಳು, ಊರಿನಿಂದ ಅತ್ತೆಯನ್ನು ಕರೆಸೋದು ಏಕೆ? ಈ ವಯಸ್ಸಿನಲ್ಲಿ ಇಷ್ಟು ದೂರದ ಪ್ರಯಾಣ ಮಾಡಿ ಅವರಿಗೆ ಕಷ್ಟ ಕೊಡುವುದೇಕೆ? ಗಂಟೆಗಟ್ಟಲೆ ಬಸ್ ಪ್ರಯಾಣ, ಧೂಳು, ಮಣ್ಣು, ದಾರಿ ಮಧ್ಯೆ ಅಸ್ವಸ್ಥರಾದರೆ ಯಾರು ನೋಡಿಕೊಳ್ಳುತ್ತಾರೆ? ಅದಕ್ಕಿಂತ ಹುಟ್ಟುಹಬ್ಬದ ದಿನ ವಿಡಿಯೋ ಕಾಲ್ ಮಾಡೋಣ. ಸಮೀಕ್ಷಾ ತನ್ನ ಅಜ್ಜಿಯ ಜೊತೆ ಚೆನ್ನಾಗಿ ಮಾತನಾಡಲಿ, ಆಶೀರ್ವಾದವೂ ಪಡೆದುಕೊಳ್ಳಲಿ ಅಂತ ಹೇಳಿದಳು. ಅದಕ್ಕೆ ಗುರುನಾಥನು, ಹೀಗೆ ಏಕೆ ಹೇಳುತ್ತಿದ್ದೀಯಾ ಪ್ರೇಮ? ನಾವು ಹೊರಗಿನ ಎಲ್ಲ ಬಂಧುಗಳು, ನೆರೆಹೊರೆಯವರು, ನನ್ನ ಆಫೀಸಿನ ಸ್ನೇಹಿತರನ್ನೆಲ್ಲ ಕರೆಯುತ್ತಿದ್ದೇವೆ. ಆದರೆ ನನ್ನ ಅಮ್ಮನನ್ನು ಮಾತ್ರ ಕರೆಯಬಾರದೆ? ಅವರು ಸಮೀಕ್ಷಾಳ ಅಜ್ಜಿ ಇದ್ದಾರೆ. ಮೊದಲ ಹಕ್ಕು ಅವರದೇ ಆಗಿರುತ್ತದೆ ಅಂತ ಹೇಳಿದನು. ಪ್ರೇಮ ಏನು ಮಾತನಾಡಲಿಲ್ಲ, ಕೇವಲ ಮುಖ ಸಿಂಡರಿಸಿಕೊಂಡಳು. ಗುರುನಾಥ್ ಅವಳ ಮಾತನ್ನು ಕೇಳದೆ ನೇರವಾಗಿ ತನ್ನ ಊರಿನಲ್ಲಿ ಇರುವ ತಾಯಿ ಕೋಮಲ್ ಅವರಿಗೆ ಫೋನ್ ಮಾಡಿದನು. ಫೋನ್ ನೋಡುತ್ತಿದ್ದಂತೆಯೇ ಕೋಮಲ್ ಅವರು ತಕ್ಷಣ ತೆಗೆದುಕೊಂಡರು. ಅಮ್ಮ, ಹೇಗಿದ್ದೀಯಾ ಎಂದು ಗುರುನಾಥ್ ಕೇಳಿದಾಗ ಕೋಮಲ್ ಅವರ ಧ್ವನಿಯಲ್ಲಿ ಸಂತೋಷ ತುಂಬಿತ್ತು. ಅಯ್ಯೋ ಮಗನೇ, ನಾನು ಚೆನ್ನಾಗಿದ್ದೇನೆ. ನೀವು ಎಲ್ಲರೂ ಹೇಗಿದ್ದೀರಿ? ಇಷ್ಟು ದಿನಗಳ ನಂತರ ನಿನಗೆ ನಿನ್ನ ಅಮ್ಮನ ನೆನಪಾಗಿದ್ದು ಹೇಗೆ ಅಂತ ಕೇಳಿದರು. ಗುರುನಾಥ್ ನಗುತ್ತಾ ಹೇಳಿದನು, ಅಮ್ಮ, ನನಗೂ ಸಮೀಕ್ಷಾಳಿಗೂ ಪ್ರತಿದಿನ ನಿನ್ನ ನೆನಪು ಬರುತ್ತದೆ ಅಂತ. ಕೋಮಲ್ ಅವರು ಸ್ವಲ್ಪ ನಕ್ಕರು. ನಂತರ ಸ್ವಲ್ಪ ಭಾವುಕರಾಗಿ, ಹಾಗಾದರೆ ನನ್ನನ್ನು ನೋಡಲು ಏಕೆ ಬರುವುದಿಲ್ಲ? ನಿನ್ನೆ ನಾನು ನಿನಗೆ ಫೋನ್ ಮಾಡಿದ್ದೆ. ಸೊಸೆ ಫೋನ್ ತೆಗೆದುಕೊಂಡು ನೀನು ಯಾವುದೋ ಮುಖ್ಯ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದೀಯಾ ಎಂದು ಹೇಳಿದರು. ಗುರುನಾಥ್ ಕೋಪದಿಂದ ಪ್ರೇಮಾಳ ಕಡೆ ನೋಡುತ್ತಾ, ಏನಮ್ಮ, ನೀನು ಫೋನ್ ಮಾಡಿದ್ದೀಯಾ? ಆದರೆ ಪ್ರೇಮ ಈ ವಿಷಯ ನನಗೆ ಹೇಳಲೇ ಇಲ್ಲ ಅಂತ ಹೇಳಿದನು. ಕೋಮಲ್ ಅವರು ತಕ್ಷಣ, ಅಯ್ಯೋ ಬಿಡು ಮಗನೇ, ಬಹುಶಃ ಅವಳು ಮರೆತಿರಬಹುದು. ಪರವಾಗಿಲ್ಲ, ಸರಿ ಹೇಳು, 30ನೇ ತಾರೀಕಿಗೆ ನನ್ನ ಮೊಮ್ಮಗಳ ಹುಟ್ಟುಹಬ್ಬ ಅಲ್ಲವೇ ಅಂತ ಕೇಳಿದರು. ಅದಕ್ಕೆ ಗುರುನಾಥನು ಹೇಳಿದನು, ಹೌದು ಅಮ್ಮ, ಸಮೀಕ್ಷಾಳ ಹುಟ್ಟುಹಬ್ಬ ಇದೆ. ಅದಕ್ಕಾಗಿಯೇ ನಿನಗೆ ಫೋನ್ ಮಾಡಿದ್ದೇನೆ ಅಂತ. ಅದನ್ನು ಕೇಳುತ್ತಿದ್ದಂತೆ ಕೋಮಲ್ ಅವರ ಧ್ವನಿಯಲ್ಲಿ ಉತ್ಸಾಹ ತುಂಬಿತ್ತು. ಗುರು, ಒಮ್ಮೆ ನಮ್ಮ ಸಮೀಕ್ಷಾಳ ಹುಟ್ಟುಹಬ್ಬವನ್ನು ನಮ್ಮ ಊರಲ್ಲಿಯೇ ಆಚರಿಸಬೇಕು ಎಂಬುದು ನನ್ನ ಬಹಳ ದೊಡ್ಡ ಆಸೆ ಇದೆ. ನಮ್ಮ ಪಕ್ಕದ ಮನೆಯ ಸುಧಾ ಅವರು 4 ದಿನಗಳ ಹಿಂದೆ ತಮ್ಮ ಮೊಮ್ಮಗಳ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಿಸಿದರು. ಸಂಪೂರ್ಣ ಊರಿನವರನ್ನೆಲ್ಲ ಕರೆದಿದ್ದರು. ಬ್ಯಾಂಡ್ ಬಾಜಾ, ಹಾಡು, ನೃತ್ಯ ತುಂಬ ಸಂಭ್ರಮವಾಗಿತ್ತು. ಅದನ್ನು ನೋಡಿ ನನಗೂ ಒಮ್ಮೆ ನನ್ನ ಮೊಮ್ಮಗಳ ಹುಟ್ಟುಹಬ್ಬವನ್ನು ಊರಲ್ಲೇ ಆಚರಿಸಬೇಕು ಅನಿಸಿತು ಎಂದು ಹೇಳಿದರು. ಪ್ರೇಮ ಗುರುನಾಥ್ ಪಕ್ಕದಲ್ಲಿಯೇ ನಿಂತು ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದಳು. ಅತ್ತೆಯ ಮಾತು ಕೇಳುತ್ತಿದ್ದಂತೆಯೇ ಅವಳಿಗೆ ಕೋಪ ಏರಿತು. ಅವಳು ತಕ್ಷಣವೇ ಜೋರಾಗಿ ಹೇಳಿದಳು, ಊರಿನಲ್ಲಿ ಹುಟ್ಟುಹಬ್ಬ ಆಚರಿಸಲು ಅಲ್ಲಿ ಏನಿದೆ ಹೇಳಿ? ಯಾವುದೇ ಅದ್ದೂರಿ ಇರುವುದಿಲ್ಲ, ಹಾಡು, ನೃತ್ಯ ಇರುವುದಿಲ್ಲ. ಸುತ್ತಮುತ್ತಲಿನ 10-12 ವೃದ್ಧ ಮಹಿಳೆಯರನ್ನ ಕರೆಸಿ ಹಾರ ಹಾಕಿ ಆರತಿ ತೆಗೆದು ಹಳೆಯ ಗ್ರಾಮೀಣ ಹಾಡು ಹಾಡಿದರೆ ಅಷ್ಟೇ. ಅದೇ ನಿಮ್ಮ ಊರಿನ ಹುಟ್ಟುಹಬ್ಬ. ಇವತ್ತಿನ ಕಾಲದಲ್ಲಿ ನಗರಗಳಲ್ಲಿ ಮಕ್ಕಳ ಹುಟ್ಟುಹಬ್ಬ ಹೇಗೆ ಆಚರಿಸುತ್ತಾರೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಥೀಮ್ ಡೆಕೋರೇಷನ್, ಕೇಕ್ ಕಟಿಂಗ್, ಗೇಮ್ಸ್, ರಿಟರ್ನ್ ಗಿಫ್ಟ್ಸ್ ಎಲ್ಲವೂ ಇರುತ್ತವೆ ಅಂತ. ಗುರುನಾಥ್ ತಕ್ಷಣವೇ ಅವಳನ್ನು ತಡೆದು, ಪ್ರೇಮ, ಅಮ್ಮ ನಿನ್ನ ಜೊತೆ ಅಲ್ಲ, ನನ್ನ ಜೊತೆ ಮಾತನಾಡುತ್ತಿದ್ದಾರೆ. ಮಧ್ಯೆ ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಶಾಂತವಾಗಿರು ಅಂತ ಹೇಳಿ ನಂತರ ಫೋನ್ ಕಡೆ ತಿರುಗಿ, ಸರಿ ಅಮ್ಮ, ನಾನು ಏನು ಹೇಳುತ್ತಿದ್ದೆ ಅಂದರೆ, ಸಮೀಕ್ಷಾಳ ಹುಟ್ಟುಹಬ್ಬವನ್ನು ನಮ್ಮ ಬಂಧುಗಳು, ನೆರೆಹೊರೆಯವರು ಮತ್ತು ನನ್ನ ಆಫೀಸಿನ ಸ್ನೇಹಿತರನ್ನೆಲ್ಲ ಕರೆದು ದೊಡ್ಡ ಮಟ್ಟದಲ್ಲಿ ಆಚರಿಸುವ ಯೋಜನೆ ಇದೆ. ನೀವು ಅವಳ ಅಜ್ಜಿ, ನಿಮ್ಮ ಆಶೀರ್ವಾದವೇ ಅತ್ಯಂತ ಮುಖ್ಯ. ಆದ್ದರಿಂದ ಮೊದಲು ನೀವೇ ಇಲ್ಲಿಗೆ ಬರಬೇಕು. ನಾನು ಸ್ವತಃ ಬಂದು ನಿಮ್ಮನ್ನು ಕರೆದುಕೊಂಡು ಬರುತ್ತೇನೆ. ಅದನ್ನೇ ಹೇಳಲು ಫೋನ್ ಮಾಡಿದ್ದೆ ಅಂತ ಹೇಳಿದನು. ಅವನು ಮತ್ತೊಮ್ಮೆ, ಅಮ್ಮ, ರೆಡಿಯಾಗಿ ಕುಳಿತುಕೋ. ಮತ್ತೊಂದು ವಿಷಯ, ಅಡುಗೆ ಮನೆಯಲ್ಲಿ ಲೋಕದ ಎಲ್ಲ ಸಿಹಿ ಖಾರ ಪದಾರ್ಥಗಳನ್ನು ಮಾಡಲು ಕುಳಿತುಕೊಳ್ಳಬೇಡ. ನಾನು ಬಂದ ತಕ್ಷಣವೇ ಹೊರಡೋಣ. ಮತ್ತು ಹೌದು, ಮುಂದಿನ ವರ್ಷ ನಾವು ಸಮೀಕ್ಷಾಳ ಹುಟ್ಟುಹಬ್ಬವನ್ನು ಊರಲ್ಲೇ ಆಚರಿಸುತ್ತೇವೆ. ಆಗ ನಿನ್ನ ಆಸೆ ಪೂರ್ಣಗೊಳ್ಳಲಿ ಅಂತ ಹೇಳಿದನು. ಕೋಮಲ್ ಅವರು ಸಂತೋಷದಿಂದ, ಸರಿ ಮಗನೇ, ನೀನು ಹೇಳಿದ ಹಾಗೆ ಆಗಲಿ ಅಂದರು. ಅದಕ್ಕೆ ಗುರುನಾಥನು, ಅಮ್ಮ, ಹುಟ್ಟುಹಬ್ಬದ ಎಲ್ಲ ಸಿದ್ಧತೆಗಾಗಿ ನಾನು ಆಫೀಸ್ನಿಂದ ಪೂರ್ಣ 1 ವಾರ ರಜೆ ತೆಗೆದುಕೊಂಡಿದ್ದೇನೆ. ನಾಳೆ ಬೆಳಗ್ಗೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ಸಿದ್ಧವಾಗಿರು ಅಂತ ಹೇಳಿದನು. ಅದಕ್ಕೆ ಕೋಮಲ್ ಅವರು, ಹೌದು ಮಗನೇ, ನಾನು ಸಿದ್ಧವಾಗಿಯೇ ಕಾಯುತ್ತಿರುತ್ತೇನೆ.
ಅಂತ ಹೇಳಿ ಅವರು ಫೋನ್ ಇಟ್ಟರು. ಮಗ ಮತ್ತು ಸೊಸೆಯ ಮನೆಗೆ ಹೋಗುವ ಸಂತೋಷದಲ್ಲಿ ಕೋಮಲ್ ಅವರ ಮನಸ್ಸು ಹಾರಾಡತೊಡಗಿತು. ಆ ದಿನ ಅವರ ಎಲ್ಲ ಕೆಲಸಗಳು ಎಷ್ಟು ಚುರುಕಾಗಿ ನಡೆಯುತ್ತಿದ್ದವು ಅಂದರೆ ರೈಲು ತಪ್ಪಿಸಿಕೊಳ್ಳುವ ತುರ್ತು ಇದ್ದಂತಿತ್ತು. ಸಾಮಾನ್ಯವಾಗಿ ಅವರ ಬೆನ್ನಿನ ಹಳೆಯ ನೋವು ಅವರನ್ನು ತುಂಬ ಕಾಡುತ್ತಿತ್ತು. ಆದರೆ ಆ ದಿನ ಆ ನೋವೇ ಇಲ್ಲದಂತಾಗಿತ್ತು. ಅವರು ಬೇಗನೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿದ್ದರು. ಜಾಡು, ಒರೆಸುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು. ನಂತರ ತಮ್ಮ ಮೊಮ್ಮಗಳಿಗಾಗಿ ಮೋತಿಚೂರು ಲಡ್ಡು ಮಾಡಲು ಕುಳಿತರು. ಹಿಂದಿನ ಸಲ ಸಮೀಕ್ಷಾ ಊರಿಗೆ ಬಂದಾಗ ಅಜ್ಜಿ ಮೋತಿಚೂರು ಲಡ್ಡು ಕೊಡಿ ಎಂದು ದಿನವಿಡೀ ಅವರ ಹಿಂದೆ ಬೀಳುತ್ತಿದ್ದಳು. ಆ ನೆನಪಿಗೆ ಕೋಮಲ್ ಅವರ ಮುಖದಲ್ಲಿ ನಗು ಮೂಡಿತು. ಮುಂದಿನ ದಿನ ಬೆಳಿಗ್ಗೆ ಗುರುನಾಥ್ ತನ್ನ ತಾಯಿಯನ್ನು ಕರೆದುಕೊಂಡು ಹೋಗಲು ಊರಿಗೆ ಬಂದನು. ಕೋಮಲ್ ಅವರು ಬಾಗಿಲಲ್ಲಿಯೇ ನಿಂತು ಅವನಿಗಾಗಿ ಕಾಯುತ್ತಿದ್ದರು. ಮಗನನ್ನ ನೋಡುತ್ತಿದ್ದಂತೆಯೇ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಗುರುನಾಥ್ ತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಕೇಳಿದನು, ಅಮ್ಮ, ಎಲ್ಲ ಸಿದ್ಧತೆ ಆಗಿದೆಯಾ? ಕೋಮಲ್ ಅವರು ಪ್ರೀತಿಯಿಂದ ಮಗನ ನೆತ್ತಿಗೆ ಮುತ್ತಿಟ್ಟು, ಹೌದು ಮಗನೇ, ಎಲ್ಲವೂ ಸಿದ್ಧವಾಗಿದೆ. ನನ್ನ ಮಗ ಮತ್ತು ಮೊಮ್ಮಗಳನ್ನು ನೋಡಬೇಕೆಂದು ಕಣ್ಣುಗಳು ಕಾಯುತ್ತಾ ಕಂಗೆಟ್ಟಿದ್ದವು ಅಂತ ಹೇಳಿದರು. ಅದಕ್ಕೆ ಗುರುನಾಥನು, ಅಮ್ಮ, ನಮ್ಮನ್ನು ನೋಡಲು ನಿಮಗೆ ಇಷ್ಟು ಆಸೆ ಇದ್ದರೆ ಶಾಶ್ವತವಾಗಿ ನನ್ನ ಜೊತೆ ನಗರಕ್ಕೆ ಬಂದು ಇರಲಾರಿಯಾ? ನಾನು ಎಷ್ಟು ಸಲ ಹೇಳಿದ್ದೇನೆ, ಆದರೆ ನೀವು ಪ್ರತಿ ಸಾರಿ ನಿರಾಕರಿಸುತ್ತೀರಲ್ಲ ಅಂತ ಹೇಳಿದನು. ಕೋಮಲ್ ಅವರು ಮನಸ್ಸಿನಲ್ಲಿ ಯೋಚಿಸಿದರು. ಮಗನೇ, ನಿನ್ನ ಮನಸ್ಸು ನಾನು ನಿನ್ನ ಜೊತೆ ಇರಬೇಕು ಅನ್ನೋದು ಸರಿ, ಆದರೆ ಸೊಸೆಗೆ ಅದು ಒಳ್ಳೆಯದಾಗಿ ಕಾಣುವುದಿಲ್ಲ. ಹಿಂದಿನ ಸಲ ನೀವು ಊರಿಗೆ ಬಂದಾಗ ನೀನು ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗುವುದಾಗಿ ಹಠ ಮಾಡಿದ್ದಾಗ ಪ್ರೇಮ ಎಷ್ಟು ಜಗಳ ಮಾಡಿದ್ದಳು. ನನ್ನ ಕಾರಣಕ್ಕೆ ನಿಮ್ಮಿಬ್ಬರ ನಡುವೆ ಕಲಹ ಬರಬಾರದು ಅಂತ. ಆದರೆ ಅವರು ಹೊರಗೆ ಬಾಯಿ ಬಿಟ್ಟು, ಏನಿಲ್ಲ ಮಗನೇ, ನಾನು ಈಗಾಗಲೇ ನಿರ್ಧರಿಸಿದ್ದೇನೆ. ಕೈಕಾಲುಗಳು ಕೆಲಸ ಮಾಡುವವರೆಗೆ ಊರಲ್ಲೇ ಇರುತ್ತೇನೆ. ಯಾವ ದಿನ ನಡೆಯಲು ಆಗುವುದಿಲ್ಲವೋ ಆಗ ನೀನೇ ನನ್ನನ್ನು ನಗರಕ್ಕೆ ಕರೆದುಕೊಂಡು ಹೋಗು ಅಂತ ಹೇಳಿದರು. ನಂತರ ಅವರು ಮುಂದುವರೆದು, ಹೌದು, ಇನ್ನೊಂದು ವಿಷಯ, ನನ್ನ ಮೊಮ್ಮಗಳಿಗಾಗಿ ನಾನು ವಿಶೇಷವಾಗಿ ಏನೂ ತಂದುಕೊಳ್ಳಲಾಗಲಿಲ್ಲ. ಅವಳಿಗೆ ಒಂದು ಒಳ್ಳೆಯ ಫ್ರಾಕ್ ತೆಗೆದುಕೊಳ್ಳಬೇಕು. ನಗರಕ್ಕೆ ಹೋಗುವಾಗ ಮಾರುಕಟ್ಟೆಗೆ ಕರೆದುಕೊಂಡು ಹೋಗು. ಊರಲ್ಲಿ ಒಳ್ಳೆಯ ವಸ್ತುಗಳು ಸಿಗುವುದೇ ಇಲ್ಲ. ಸಿಕ್ಕರೂ ತುಂಬ ದುಬಾರಿ. ಅದರ ಮೇಲೆಯೂ ಸೊಸೆಗೆ ಇಷ್ಟವಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳಿದರು. ಅದಕ್ಕೆ ಗುರುನಾಥನು, ಸರಿಯಮ್ಮ, ನಗರಕ್ಕೆ ಹೋದ ಮೇಲೆ ನಿನಗೆ ಇಷ್ಟವಾದುದನ್ನು ತೆಗೆದುಕೋ ಅಂತ ಹೇಳಿದನು. ಕೋಮಲ್ ಅವರು ಕಾರಿನಲ್ಲಿ ಕೂತರು. ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಅವರು ನಗರದಲ್ಲಿರುವ ಮನೆಗೆ ತಲುಪಿದರು. ಗುರುನಾಥ್ ಬಾಗಿಲ ಬೆಲ್ ಒತ್ತಿದರು. ಆದರೆ ಪ್ರೇಮ ಬಾಗಿಲು ತೆರೆಯಲಿಲ್ಲ. ಗುರುನಾಥ್ ಪಕ್ಕದ ಕಿಟಕಿಯಿಂದ ಒಳಗೆ ನೋಡಿದಾಗ ಪ್ರೇಮ ಹಾಸಿಗೆಯ ಮೇಲೆ ಗಾಢ ನಿದ್ರೆಯಲ್ಲಿ ಮಲಗಿದ್ದಳು. ಅವನು ಅವಳ ಮೊಬೈಲ್ಗೆ ಕರೆ ಮಾಡಿದನು. ಆಗ ಅವಳು ನಿದ್ರೆಯ ಧ್ವನಿಯಲ್ಲಿ ಫೋನ್ ತೆಗೆದುಕೊಂಡಳು. ಅಯ್ಯೋ, ನಾನು ಎಷ್ಟೊತ್ತಿನಿಂದ ಬೆಲ್ ಹೊಡೆಯುತ್ತಿದ್ದೇನೆ. ಮಧ್ಯಾಹ್ನ ಇಷ್ಟು ಗಾಢ ನಿದ್ರೆಯಲ್ಲಿ ಏಕೆ ಮಲಗಿದ್ದೀಯಾ? ಬೇಗ ಬಾಗಿಲು ತೆರೆ ಅಂತ ಗುರುನಾಥ್ ಹೇಳಿದನು. ಪ್ರೇಮ ಬಾಗಿಲು ತೆರೆದಳು. ಎದುರಿಗೆ ಅತ್ತೆಯನ್ನು ನೋಡುತ್ತಿದ್ದಂತೆಯೇ ಕೇವಲ ಔಪಚಾರಿಕವಾಗಿ ತಲೆಬಾಗಿ ನಮಸ್ಕಾರ ಮಾಡಿದಳು ಮತ್ತು ತಕ್ಷಣವೇ ಹೊಟ್ಟೆಯಲ್ಲಿ ತುಂಬ ನೋವು ಇದೆ ಅಂತ ಹೇಳಿ ತನ್ನ ಕೋಣೆಗೆ ಹೋಗಿಬಿಟ್ಟಳು. ಗುರುನಾಥನಿಗೆ ತನ್ನ ಹೆಂಡತಿಯ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು. ಅಮ್ಮ ಬಂದಿದ್ದರಿಂದಲೇ ಈ ವರ್ತನೆ ಎಂದು ಅವನಿಗೆ ತಕ್ಷಣ ಅರ್ಥವಾಯಿತು. ಆಗ ಅವನು ತಾಯಿಯ ಕಡೆ ನೋಡಿ, ಅಮ್ಮ, ನೀವಿಲ್ಲಿ ಸೋಫಾದ ಮೇಲೆ ಕುಳಿತುಕೋ, ನಾನು ನಿಮಗೆ ನೀರು ತರುತ್ತೇನೆ ಅಂತ ಹೇಳಿದನು. ಕೋಮಲ್ ಅವರು ಸೋಫಾದ ಮೇಲೆ ಕೂತರು. ಗುರುನಾಥ್ ನೀರು ತಂದುಕೊಟ್ಟು, ಅಮ್ಮ, ನಾನು ನಮ್ಮಿಬ್ಬರಿಗೂ ಚಹಾ ಮಾಡುತ್ತೇನೆ ಅಂತ ಹೇಳಿದನು. ಅಷ್ಟರಲ್ಲಿ ಒಳಗಿನ ಕೋಣೆಯಿಂದ ಪ್ರೇಮಾಳ ಧ್ವನಿ ಕೇಳಿಸಿತು. ರೀ ಗುರು, ನೀವು ಚಹಾ ಮಾಡುತ್ತಿದ್ದರೆ ನನಗೆ ಕಾಫಿ ಮಾಡಿಕೊಡಿ. ಇಂದು ತಲೆ ಮತ್ತು ಹೊಟ್ಟೆ ಎರಡು ತುಂಬ ನೋವು ಕೊಡುತ್ತಿವೆ ಅಂತ. ಕೋಮಲ್ ಅವರು ಗುರುನಾಥ್ ಕಡೆ ನೋಡಿದರು. ಆದರೆ ಅವನು ಏನು ಮಾತನಾಡದೆ ಅಡುಗೆ ಮನೆಗೆ ಹೋದನು. ಸ್ವಲ್ಪ ಹೊತ್ತಿನ ನಂತರ ಟ್ರೇಯಲ್ಲಿ 2 ಕಪ್ ಚಹಾ ಮತ್ತು 1 ಕಪ್ ಕಾಫಿ ತೆಗೆದುಕೊಂಡು ಬಂದನು. ತಾಯಿಗೆ ಚಹಾ ಕೊಟ್ಟು ಪ್ರೇಮಾಳಿಗೆ, ಪ್ರೇಮ, ನಿನ್ನ ಕಾಫಿ ಕಪ್ ಬಂದು ತೆಗೆದುಕೋ ಅಂತ ಹೇಳಿದನು. ಪ್ರೇಮ ತಕ್ಷಣ ಹೊರಗೆ ಬಂದು ಕೋಪದಿಂದ, ಇದೇನ್ರಿ ಗುರು, ಕಾಫಿಯನ್ನು ಕೋಣೆಯಲ್ಲೇ ತಂದು ಕೊಟ್ಟಿದ್ದರೆ ಏನಾಗುತ್ತಿತ್ತು? ನಾನು ತಲೆನೋವಿನಿಂದ ಒದ್ದಾಡುತ್ತಿದ್ದೇನೆ, ಆದರೆ ನಿಮಗೆ ಯಾವುದಕ್ಕೂ ಪರವಾಗಿಲ್ಲ ಅಂತ ಹೇಳಿದಳು. ಗುರುನಾಥ ಶಾಂತ ಸ್ವರದಲ್ಲಿ, ಬೆಳಗ್ಗೆಯವರೆಗೂ ಎಲ್ಲವೂ ಸರಿಯಾಗಿತ್ತು, ಅಚಾನಕ್ ತಲೆ ಮತ್ತು ಹೊಟ್ಟೆ ನೋವು ಹೇಗೆ ಶುರುವಾಯಿತು ಅಂತ ಕೇಳುತ್ತಿದ್ದಂತೆಯೇ ಕೋಮಲ್ ಅವರು ಮಧ್ಯೆ ಮಾತು ಕಡಿದು, ಅಯ್ಯೋ ಮಗನೇ, ಅವಳಿಗೆ ತಲೆ ಮತ್ತು ಹೊಟ್ಟೆ ನೋವಾಗುತ್ತಿದೆ ಅಂತ ಹೇಳುತ್ತಿದ್ದಾಳಲ್ಲ, ಹೀಗಿರೋದಕ್ಕೆ ಏಕೆ ಅವಳ ಜೊತೆ ಅನಾವಶ್ಯಕವಾಗಿ ಜಗಳ ಮಾಡುತ್ತಿದ್ದೀಯಾ? ಬಿಡು ಮಗ, ಪರವಾಗಿಲ್ಲ ಅಂತ ಹೇಳಿದರು. ಮತ್ತು ನಂತರ ಸೊಸೆಯ ಕಡೆ ಪ್ರೀತಿಯಿಂದ ತಿರುಗಿ, ಸರಿ ಸೊಸೆ, ಸಮೀಕ್ಷಾ ಎಲ್ಲಿದ್ದಾಳೆ? ಅವಳು ಮಲಗಿರದಿದ್ದರೆ ನನ್ನ ಬಳಿ ಕಳುಹಿಸು. ನನ್ನ ಮೊಮ್ಮಗಳನ್ನು ನೋಡದೆ ನನಗೆ ಸಮಾಧಾನವಾಗುತ್ತಿಲ್ಲ. ನೋಡು, ಅವಳಿಗೆ ತುಂಬ ಇಷ್ಟವಾದ ಮೋತಿಚೂರ್ ಲಡ್ಡುಗಳನ್ನು ನಾನು ಒಂದು ಡಬ್ಬಿ ತುಂಬ ಮಾಡಿ ತಂದಿದ್ದೇನೆ ಅಂತ ಹೇಳಿದರು. ಪ್ರೇಮ ಕೋಣೆಯಿಂದ ಹೊರಗೆ ತಲೆ ಹಾಕಿ, ಅತ್ತೆ, ಅವಳು ತುಂಬ ಕಷ್ಟಪಟ್ಟು ಈಗಷ್ಟೇ ಮಲಗಿದ್ದಾಳೆ, ಬಹಳ ಹೊತ್ತು ಅತ್ತಳು,
ಆಗ ಮಾತ್ರ ನಿದ್ರೆ ಬಂದಿತ್ತು. ಎದ್ದ ಮೇಲೆ ಭೇಟಿಯಾಗಿರಿ. ಈಗ ಅವಳನ್ನು ಎಬ್ಬಿಸುವುದು ಸರಿಯಲ್ಲ ಅಂತ ಹೇಳಿದಳು. ಗುರುನಾಥನಿಗೆ ತನ್ನ ಹೆಂಡತಿಯ ಈ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು. ನಿನ್ನೆ ಅಮ್ಮ ಬರುತ್ತಾರೆ ಎಂದು ಖಚಿತವಾದ ಕ್ಷಣದಿಂದಲೇ ಪ್ರೇಮಾಳ ಮುಖ ಊದಿಕೊಂಡಿತ್ತು. ಅವಳ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅತ್ತೆ ಮನೆಗೆ ಬರುವುದು ಅವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅವಳು ಪದೇ ಪದೇ ಯಾವುದೋ ನೆಪ ಹೇಳುತ್ತಿದ್ದಳು. ಆದರೆ ಈ ಬಾರಿ ಗುರುನಾಥ್ ಅವಳ ಮಾತನ್ನು ಕೇಳಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸಮೀಕ್ಷಾ ತಾನೇ ತನ್ನ ಕೋಣೆಯಿಂದ ಹೊರಗೆ ಬಂದಳು. ನಿದ್ರೆಯಿಂದ ಕಣ್ಣುಗಳನ್ನು ಒರೆಸುತ್ತಾ ಹಾಲ್ಗೆ ಬಂದ ಅವಳು ಸೋಫಾದ ಮೇಲೆ ಕೂತಿದ್ದ ತನ್ನ ಅಜ್ಜಿಯನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ಸಂತೋಷದಿಂದ ಹೊಳೆಯತೊಡಗಿದವು. ಅಜ್ಜಿ ಎಂದು ಕೂಗುತ್ತಾ ಓಡಿ ಬಂದು ಕೋಮಲ್ ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಮತ್ತು ಖುಷಿಯಿಂದ, ಅಜ್ಜಿ ನೀವು ಯಾವಾಗ ಬಂದಿರಿ? ನೀವು ಬರ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದಳು. ಕೋಮಲ್ ಅವಳನ್ನು ಮಡಿಲಿಗೆತ್ತಿಕೊಂಡು ಗಲ್ಲಕ್ಕೆ ಮುತ್ತಿಟ್ಟು, ಅಯ್ಯೋ ನನ್ನ ಮುದ್ದುಗೊಂಬೆ, ನಾನು ಈಗಷ್ಟೇ ಬಂದೆ. ನಿನ್ನನ್ನು ನೋಡುತ್ತಿದ್ದಂತೆಯೇ ಮನಸ್ಸು ಸಂತೋಷವಾಯಿತು ಅಂತ ಹೇಳಿದರು. ನಂತರ ತಮ್ಮ ಚೀಲವನ್ನು ತೆರೆದು ಅದರಿಂದ ಒಂದು ಡಬ್ಬಿ ತೆಗೆದು ದೊಡ್ಡ ಮೋತಿಚೂರ್ ಲಡ್ಡುವನ್ನು ಒಂದನ್ನು ತೆಗೆದು ಸಮೀಕ್ಷಾಳಿಗೆ ಕೊಟ್ಟು, ಮಗುವೆ, ನಿನಗೆ ಮೋತಿಚೂರ್ ಲಡ್ಡು ತುಂಬ ಇಷ್ಟ ಅಲ್ಲವೇ? ನೋಡು, ಅಜ್ಜಿ ನಿನಗಾಗಿ ಸಂಪೂರ್ಣ ಡಬ್ಬಿ ತುಂಬ ತಂದಿದ್ದಾಳೆ. ಮನೆಯಲ್ಲೇ ಶುದ್ಧ ತುಪ್ಪದಲ್ಲಿ ಮಾಡಿ ತಂದಿದ್ದೇನೆ ಅಂತ ಹೇಳಿದರು. ಸಮೀಕ್ಷಾಳ ಕಣ್ಣುಗಳು ಮಿನುಗಿದವು. ಅವಳು ತಕ್ಷಣವೇ ಒಂದು ಸಂಪೂರ್ಣ ಲಡ್ಡುವನ್ನು ಬಾಯಿಗೆ ಹಾಕಿಕೊಂಡಳು. ನಂತರ ಎರಡೂ ಕೈಗಳಿಂದ ಡಬ್ಬಿಯಲ್ಲಿ ಕೈ ಹಾಕಿ ಇನ್ನೆರಡು ಲಡ್ಡುಗಳನ್ನು ತೆಗೆದುಕೊಂಡಳು. ಬಾಯಿ ತುಂಬಿಸಿಕೊಂಡೇ ತಿನ್ನತೊಡಗಿದಳು. ಅಷ್ಟರಲ್ಲಿ ಪ್ರೇಮ ಅಡಿಗೆ ಮನೆಯಿಂದ ಹೊರಗೆ ಬಂದು ಈ ದೃಶ್ಯ ನೋಡಿ ಕೋಪದಿಂದ, ಅತ್ತೆ, ಅವಳಿಗೆ ಇಷ್ಟು ಲಡ್ಡು ಕೊಡಬೇಡಿ. ಈಗಷ್ಟೇ ಊಟ ಮಾಡಿ ಮಲಗಿದ್ದಾಳೆ. ಅವಳ ಹೊಟ್ಟೆ ಕೆಡುತ್ತದೆ ಅಂತ ಹೇಳಿದಳು. ಕೋಮಲ್ ಅವರು ತಕ್ಷಣ ಸಮೀಕ್ಷಾಳ ಕೈಯಿಂದ ಲಡ್ಡುಗಳನ್ನು ತೆಗೆದು ಮತ್ತೆ ಡಬ್ಬಿಯಲ್ಲಿ ಇಟ್ಟು ಪ್ರೀತಿಯಿಂದ, ಹೌದು ಮಗುವೆ, ಅಮ್ಮ ಸರಿಯಾಗಿ ಹೇಳುತ್ತಿದ್ದಾಳೆ. ಈಗ ಒಂದು ಸಾಕು, ನಂತರ ಇನ್ನಷ್ಟು ತಿನ್ನು ಅಂತ ಹೇಳಿದರು. ಆದರೆ ಸಮೀಕ್ಷಾಳಿಗೆ ಇದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಅವಳ ಬಾಯಿಂದ ಲಡ್ಡು ತೆಗೆದುಕೊಂಡ ಕೂಡಲೇ ಅವಳು ಜೋರಾಗಿ ಅಳತೊಡಗಿದಳು. ನನಗೆ ಲಡ್ಡು ಕೊಡು ಅಜ್ಜಿ, ಇನ್ನೂ ಬೇಕು ಎಂದು ಕಾಲು ಬಡಿದುಕೊಂಡು ಅಳತೊಡಗಿದಳು. ಪ್ರೇಮ ಕಠಿಣವಾದ ಧ್ವನಿಯಲ್ಲಿ, ಇಲ್ಲ ಸಮು, ಈಗ ಬೇಡ, ಅಳು ನಿಲ್ಲಿಸು ಅಂತ ಹೇಳಿದಳು. ಆದರೆ ಸಮೀಕ್ಷಾ ಏನನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದನ್ನೆಲ್ಲ ನೋಡಿ ಗುರುನಾಥನಿಗೆ ಪ್ರೇಮಾಳ ವರ್ತನೆ ತುಂಬ ಬೇಸರ ತಂದಿತು. ಅವನ ಕೋಪ ಹೆಚ್ಚಾಗುತ್ತಿತ್ತು. ಅವನು ಮೌನವಾಗಿ ಎದ್ದು ಅವಳ ಹಿಂದೆ ಕೋಣೆಗೆ ಹೋದನು. ಅಲ್ಲಿ ಪ್ರೇಮ ಈಗಾಗಲೇ ಒಟ ಹಚ್ಚಿದ್ದಳು. ಗುರುನಾಥನನ್ನು ನೋಡುತ್ತಿದ್ದಂತೆ ಅವಳು ಕೋಪದಿಂದ, ನೋಡಿದಿರಾ, ಅದಕ್ಕಾಗಿಯೇ ನಾನು ನಿಮಗೆ ಪದೇ ಪದೇ ಹೇಳುತ್ತಿದ್ದೆ, ನಿಮ್ಮ ಅಮ್ಮನನ್ನು ಇಲ್ಲಿ ಕರೆಸಬೇಡಿ ಅಂತ. ಸ್ವಲ್ಪ ದಿನದಲ್ಲಿಯೇ ನನ್ನ ಮಗಳನ್ನು ಸಂಪೂರ್ಣ ಹಾಳು ಮಾಡಿಬಿಡುತ್ತಾಳೆ. ಇಷ್ಟು ಲಡ್ಡುಗಳನ್ನು ಕೊಡಬೇಕಿತ್ತಾ? ನಾಳೆ ಅವಳಿಗೆ ಹಲ್ಲು ನೋವು ಬಂದರೂ ಅಥವಾ ಹೊಟ್ಟೆ ಕೆಟ್ಟರೂ ಡಾಕ್ಟರ್ ಹತ್ತಿರ ಓಡಾಡಬೇಕು ಅಂತ ಹೇಳಿದಳು. ಗುರುನಾಥ್ ಅವಳ ಮಾತನ್ನು ಮಧ್ಯೆ ನಿಲ್ಲಿಸಿ, ಏನು ಹೇಳಿದೆ ನೀನು? ಅಮ್ಮ ಮಾಡಿದ ಶುದ್ಧ ತುಪ್ಪದ ಮೋತಿಚೂರ್ ಲಡ್ಡು ತಿಂದರೆ ಸಮ್ಮುಗೆ ಹಲ್ಲು ನೋವು ಬರುತ್ತದೆಯಾ? ಅಯ್ಯೋ, ಯಾರಿಗಾದರೂ ಲಡ್ಡು ತಿಂದರೆ ಹಲ್ಲು ನೋವು ಬರುತ್ತದೆ ಅನ್ನೋದನ್ನು ನಾನು ಇಂದಿನವರೆಗೂ ಕೇಳಿಲ್ಲ. ಮತ್ತು ನೀನು ಬೆಳಗ್ಗೆ ಸಂಜೆ ಅವಳಿಗೆ ಚಾಕ್ಲೇಟ್ ಕೊಡುತ್ತೀಯಲ್ಲ, ಅದರಿಂದ ಅವಳ ಹಲ್ಲಿಗೆ ಏನೂ ಆಗುವುದಿಲ್ಲವಾ? ನಿನಗೆ ಗೊತ್ತಿಲ್ಲದಿದ್ದರೆ ಹೇಳುತ್ತೇನೆ, ಚಿಕ್ಕ ಮಕ್ಕಳ ಹಲ್ಲು ಚಾಕ್ಲೇಟ್ ಮತ್ತು ಕ್ಯಾಂಡಿಗಳಿಂದ ಹಾಳಾಗುತ್ತವೆ, ಮನೆಯಲ್ಲೇ ಮಾಡಿದ ಲಡ್ಡುಗಳಿಂದ ಅಲ್ಲ ಅಂತ ಹೇಳಿದನು. ಪ್ರೇಮ ಕೂಡಲೇ ತಿರುಗೇಟು ನೀಡುತ್ತಾ, ನಿಮಗೆ ಯಾವಾಗಲೂ ನನ್ನ ತಪ್ಪುಗಳು ಹುಡುಕುವುದೇ ಕೆಲಸ, ನಾನು ಮಾತ್ರ ಯಾವಾಗಲೂ ತಪ್ಪು ಮಾಡ್ತೀನಿ ಅನ್ನೋ ಹಾಗೆ ಮಾತನಾಡುತ್ತೀರಿ ಅಂದಳು. ಗುರುನಾಥನ ಕೋಪ ಇನ್ನಷ್ಟು ಹೆಚ್ಚಾಯಿತು. ಆಗ ಅವನು, ಕೇಳು ಪ್ರೇಮ, ಈಗ ಈ ನಾಟಕ ಸಾಕು. ನಮ್ಮಿಬ್ಬರಿಗೂ ತುಂಬ ಹಸಿವಾಗಿದೆ. ಊರಿನಿಂದ ಬರುತ್ತಾ ಏನೂ ತಿನ್ನಬೇಕೆನಿಸಲಿಲ್ಲ. ಬೇಗ ಊಟ ಹಾಕು ಅಂತ ಹೇಳಿದನು. ಅದನ್ನು ಕೇಳುತ್ತಿದ್ದಂತೆಯೇ ಪ್ರೇಮ ಕಣ್ಣು ದೊಡ್ಡದಾಗಿ ಮಾಡಿ, ಏನು ಅಂದರೆ ನೀವು ಇಬ್ಬರು ಊರಿನಿಂದ ಬರುತ್ತಾ ಏನೂ ತಿನ್ನಲಿಲ್ಲವಾ? ನಾನು ನನಗೂ ಮತ್ತು ಸಮ್ಮಗೂ ಮಾತ್ರ ಅಡಿಗೆ ಮಾಡಿದ್ದೇನೆ. ನಿಮ್ಮಿಬ್ಬರಿಗಾಗಿ ಅಡಿಗೆ ಮಾಡಿಲ್ಲ. ನೀವು ಅಲ್ಲಿ ತಿಂದುಕೊಂಡೇ ಬರುತ್ತೀರಿ ಅಂತ ನನಗೆ ಅನಿಸಿತ್ತು ಅಂತ ಹೇಳಿದಳು. ಇದನ್ನು ಕೇಳಿ ಗುರುನಾಥನಿಗೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಕೆಲಸ ಅನಿಸಿತು. ಅವನು ಕೋಪದಿಂದ, ಅಯ್ಯೋ ಪ್ರೇಮ, ನಿನಗೆ ಸ್ವಲ್ಪ ಸಾಮಾನ್ಯ ಬುದ್ಧಿಯೂ ಇಲ್ಲವಾ? ಅಥವಾ ಎಲ್ಲವನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೀಯಾ? ನಿನ್ನೆ ನಾನು ಫೋನಿನಲ್ಲಿಯೇ ನಿನ್ನ ಎದುರೆಲ್ಲ ಅಮ್ಮನಿಗೆ ಸ್ಪಷ್ಟವಾಗಿ ಹೇಳಿದ್ದೆ ಅಲ್ವಾ, ಅಮ್ಮ ಅಡಿಗೆ ಮಾಡುವ ತೊಂದರೆ ಬೇಡ, ನಾನು ಬಂದ ತಕ್ಷಣ ಕರೆದುಕೊಂಡು ಹೋಗುತ್ತೇನೆ ಅಂತ. ಆದರೂ ನೀನು ನಮಗಾಗಿ ಅಡಿಗೆ ಮಾಡಿಲ್ಲ. ನಿನ್ನ ಈ ಸೋಮಾರಿತನಕ್ಕೂ ಒಂದು ಮಿತಿ ಇದೆ. ಸ್ವಲ್ಪ ಕಾಮನ್ ಸೆನ್ಸ್ ಇರಬಾರದೆ? ನನ್ನ ವಯಸ್ಸಾದ ಅಮ್ಮ ಇಷ್ಟು ವಯಸ್ಸಾಗಿದ್ದರೂ ನಮಗಾಗಿ ಅಡಿಗೆ ಮಾಡುತ್ತಿದ್ದಳು. ಇಲ್ಲವೇ ನಗರಕ್ಕೆ ಬರಲು ಇಷ್ಟು ಬೇಗ ಸಿದ್ಧವಾಗುತ್ತಿದ್ದಳು. ನನಗೆ ಚೆನ್ನಾಗಿ ಗೊತ್ತು, ನೀನು ಉದ್ದೇಶಪೂರ್ವಕವಾಗಿ ನಮ್ಮ ಅಡುಗೆ ಮಾಡಿಲ್ಲ. ನೀನು ಅತಿ ದೊಡ್ಡ ಸೋಮಾರಿ ಅಂತ ಹೇಳಿದನು. ಅದನ್ನು ಕೇಳುತ್ತಿದ್ದಂತೆ ಪ್ರೇಮಾಳಿಗೆ ಭಾರಿ ಕೋಪ ಬಂದಿತು. ಅವಳ ಕಣ್ಣುಗಳು ಕೆಂಪಾದವು. ಅವಳು ಜೋರಾಗಿ ಕಿರುಚಿದಳು, ಹೌದು, ಈಗ ನಿಮ್ಮ ಅಮ್ಮ ಬಂದಿದ್ದಾಳಲ್ಲ, ಆದ್ದರಿಂದ ಪ್ರತಿದಿನ ಹೊಸ ವಿಷಯ ಹಿಡಿದು ನನ್ನ ಜೊತೆ ಜಗಳ ಮಾಡುತ್ತೀರಿ. ಮನೆಯಲ್ಲಿರುವ ಎಲ್ಲ ತಪ್ಪುಗಳನ್ನು ನಾನು ಮಾತ್ರ ಮಾಡ್ತೀನಿ ಅನ್ನೋ ಹಾಗೆ ವರ್ತಿಸುತ್ತೀರಿ ಅಂತ. ಹಾಲ್ನಲ್ಲಿ ಕೂತಿದ್ದ ಕೋಮಲ್ ಅವರು ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದರು.
ಅವರಿಗೆ ತುಂಬ ಬೇಸರವಾಯಿತು. ತಮ್ಮ ಕಾರಣಕ್ಕೆ ಮಗ ಮತ್ತು ಸೊಸೆಯ ನಡುವೆ ಜಗಳವಾಗಬಾರದು ಎಂದು ಅವರು ಬಯಸಿದರು. ಆದ್ದರಿಂದ ನಿಧಾನ ಧ್ವನಿಯಲ್ಲಿ, ಅಯ್ಯೋ ಗುರು, ನನಗೆ ಹಸಿವಿಲ್ಲ ಮಗನೇ. ಬರುತ್ತಾ ದಾರಿಯಲ್ಲೇ 2 ಲಡ್ಡು ತಿಂದು ನೀರು ಕುಡಿದೆ. ನನ್ನ ಹೊಟ್ಟೆ ತುಂಬಿದೆ. ನಾನು ರಾತ್ರಿ ಊಟ ಮಾಡುತ್ತೇನೆ. ನೀವು ಇಬ್ಬರು ಊಟ ಮಾಡಿ ಅಂತ ಹೇಳಿದರು. ವಾಸ್ತವದಲ್ಲಿ ಕೋಮಲ್ ಅವರು ಹೀಗೆ ಹೇಳಿದ್ದು ಮಗ ಸೊಸೆಯ ಜಗಳ ಇನ್ನಷ್ಟು ಹೆಚ್ಚಾಗಬಾರದು ಎಂಬ ಕಾರಣಕ್ಕಷ್ಟೇ. ಅವರಿಗೆ ಕೂಡ ತುಂಬ ಹಸಿವಾಗಿತ್ತು. ಆದರೆ ಅವರು ಮೌನವಾಗಿದ್ದರು. ಮುಂದಿನ ದಿನ ಬೆಳಗ್ಗೆ ಪ್ರೇಮ ಗುರುನಾಥನಿಗೆ, ಇಂದು ನನ್ನನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗಿ, ನನಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸಮೀಕ್ಷಳ ಹುಟ್ಟುಹಬ್ಬಕ್ಕೆ ಬೇಕಾದ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದಳು. ಅದಕ್ಕೆ ಗುರುನಾಥನು, ಸರಿ, ನೀನು ಸಿದ್ಧವಾಗು. ಕಳೆದ ವಾರ ಆಫೀಸ್ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ಅದಕ್ಕೆ ಹುಟ್ಟುಹಬ್ಬದ ಸಿದ್ಧತೆಗೆ ಹೆಚ್ಚು ಸಮಯ ಸಿಗಲಿಲ್ಲ. ನಾನು ಎಲ್ಲ ಬಂಧುಗಳು ಮತ್ತು ಸ್ನೇಹಿತರಿಗೆ ಈಗಾಗಲೇ ಆಹ್ವಾನ ಕೊಟ್ಟಿದ್ದೇನೆ. ಆದರೆ ನಮ್ಮ ಮನೆಯ ಸಿದ್ಧತೆ ಇನ್ನೂ ಬಾಕಿ ಇದೆ. ಹೋಟೆಲ್ ಬುಕ್ ಮಾಡಿದ್ದೇನೆ. ಇಂದು ಹೋಗಿ ಮೆನು ಕೂಡ ಫೈನಲ್ ಮಾಡೋಣ. ಜೊತೆಗೆ ನಿನ್ನ ಶಾಪಿಂಗ್ ಕೂಡ ಮುಗಿಸೋಣ ಅಂತ ಹೇಳಿದನು. ಪ್ರೇಮ ಸ್ವಲ್ಪ ಯೋಚಿಸಿ ಸರಿ ಎಂದಳು. ನಂತರ ಅವಳು ಕೋಮಲ್ ಅವರ ಕಡೆ ತಿರುಗಿ, ಅತ್ತೆ, ನಾನು ಬೆಳಗಿನ ಉಪಹಾರ ಮಾಡಿದ್ದೇನೆ. ಈಗ ಮಧ್ಯಾಹ್ನದ ಊಟ ಮತ್ತು ಸಂಜೆಗಿನ ಸಿದ್ಧತೆ ನೀವು ನೋಡಿಕೊಳ್ಳಿ. ಇವತ್ತು ನನ್ನ ಪೂರ್ತಿ ದಿನ ಮಾರುಕಟ್ಟೆ ಮತ್ತು ಶಾಪಿಂಗ್ನಲ್ಲಿಯೇ ಹೋಗುತ್ತದೆ. ಸಮೀಕ್ಷಳ ಹುಟ್ಟುಹಬ್ಬಕ್ಕೆ ತುಂಬ ಸಾಮಾನುಗಳು ತೆಗೆದುಕೊಳ್ಳಬೇಕು ಅಂತ ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆಯೇ ಕೋಮಲ್ ಅವರು ನಗುತ್ತಾ, ಸರಿ ಸೊಸೆ, ನೀನು ಚಿಂತೆ ಇಲ್ಲದೆ ಹೋಗಿ ಬಾ. ಯಾವುದೇ ಕಳವಳ ಬೇಡ. ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ. ಅಡಿಗೆ ಮಾಡುತ್ತೇನೆ, ಮನೆ ನೋಡಿಕೊಳ್ಳುತ್ತೇನೆ, ಸಮೀಕ್ಷಾಳನ್ನು ನೋಡಿಕೊಳ್ಳುತ್ತೇನೆ. ಆರಾಮವಾಗಿ ಹೋಗಿ, ಬೇಕಾದಷ್ಟು ಸಮಯ ತೆಗೆದುಕೋ ಅಂತ ಹೇಳಿದರು. ಪ್ರೇಮ ಸಿದ್ಧವಾಗಿ ಹೊರಗೆ ಬರಲು ಶುರು ಮಾಡಿದಳು. ಗುರುನಾಥ್ ಕೂಡ ಕಾರಿನ ಕೀ ತೆಗೆದುಕೊಂಡು ಅವಳ ಜೊತೆ ನಿಂತಿದ್ದನು. ಅಷ್ಟರಲ್ಲಿ ಕೋಮಲ್ ಅವರಿಗೆ ಏಕಾಏಕಿ ತಮ್ಮ ಮೊಮ್ಮಗಳಿಗಾಗಿ ವಿಶೇಷ ಉಡುಗೊರೆ ತೆಗೆದುಕೊಳ್ಳುವುದನ್ನು ಮರೆತಿದ್ದೇನೆ ಎಂಬುದು ನೆನಪಾಯಿತು. ಅವರು ತಕ್ಷಣ ಹೇಳಿದರು, ಗುರು, ಸ್ವಲ್ಪ ನಿಲ್ಲು. ನನಗೂ ಸಮೀಕ್ಷಾಳಿಗೆ ಒಳ್ಳೆಯ ಫ್ರಾಕ್ ಅಥವಾ ಡ್ರೆಸ್ ತೆಗೆದುಕೊಳ್ಳಬೇಕಿತ್ತು. ಊರಲ್ಲಿ ವಿಶೇಷವಾದುದು ಸಿಗಲಿಲ್ಲ ಅಂತ ಹೇಳಿದರು. ಅದನ್ನು ಕೇಳುತ್ತಿದ್ದಂತೆಯೇ ಪ್ರೇಮ ತಕ್ಷಣ, ಸರಿಯಾತೆ, ಹಾಗಿದ್ರೆ ನೀವು ಹಣ ಕೊಡಿ. ನಾನು ಮಾರುಕಟ್ಟೆಯಿಂದ ಅವಳಿಗೆ ಇಷ್ಟವಾಗುವ ಒಳ್ಳೆಯ ಫ್ರಾಕ್ ತಂದುಕೊಡುತ್ತೇನೆ. ನೀವು ನಮ್ಮ ಜೊತೆ ಬರಬೇಕಾದ ಅಗತ್ಯವಿಲ್ಲ. ಮನೆಯಲ್ಲಿಯೇ ವಿಶ್ರಾಂತಿ ಮಾಡಿ ಅಂತ ಹೇಳಿದಳು. ಕೋಮಲ್ ಅವರು ಸ್ವಲ್ಪ ಸಂಕೋಚದಿಂದ, ಆದರೆ ಸೊಸೆ, ನಾನು ನಿಮ್ಮ ಜೊತೆ ಬರಬೇಕು ಅಂತ ಹೇಳಲೇ ಇಲ್ಲವಲ್ಲ. ಮತ್ತು ನೀನು ಸಮೀಕ್ಷಳ ತಾಯಿ ಇದ್ದೀಯಾ. ಅವಳ ಇಷ್ಟ ಕಷ್ಟಗಳು ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತವೆ. ನಾನು ನಿನಗೆ ಹಣ ಕೊಡುತ್ತೇನೆ. ನಿನಗೆ ಯಾವುದು ಒಳ್ಳೆಯದಾಗಿ ಕಾಣುತ್ತದೆಯೋ ಅದನ್ನೇ ತೆಗೆದುಕೊಂಡು ಬಾ ಅಂತ ಹೇಳಿದರು. ಗುರುನಾಥ್ ಮಧ್ಯೆ ಮಾತನಾಡಿದನು, ಆದರೆ ಅಮ್ಮ, ನಿನ್ನೆ ಊರಿನಿಂದ ಬರುತ್ತಾ ನೀನೇ ಹೇಳಿದ್ದೆ ಅಲ್ವಾ, ಸಮೂಗಾಗೆ ಗಿಫ್ಟ್ ನಾನೇ ಬಂದು ಆಯ್ಕೆ ಮಾಡುತ್ತೇನೆ ಅಂತ ಎಂದನು. ಕೋಮಲ್ ಅವರಿಗೆ ಮತ್ತೆ ಜಗಳ ಶುರುವಾಗಬಹುದು ಅನಿಸಿತು. ತಮ್ಮ ಸಣ್ಣ ಮಾತಿನಿಂದ ಮನೆಯಲ್ಲೇ ಮತ್ತೆ ಒತ್ತಡ ಬರಬಾರದು ಎಂದು ಅವರು ಬಯಸಿದರು. ಆದ್ದರಿಂದ ಅವರು ನಗುತ್ತಾ, ಅಯ್ಯೋ ಮಗನೇ, ಪರವಾಗಿಲ್ಲ. ಸೊಸೆ ತನ್ನ ಇಷ್ಟದಿಂದ ತೆಗೆದುಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತದೆ. ಸಮೀಕ್ಷಾಳಿಗೆ ಅವಳ ಅಮ್ಮ ಆಯ್ಕೆ ಮಾಡಿದ ವಸ್ತುವೇ ಹೆಚ್ಚು ಇಷ್ಟವಾಗುತ್ತದೆ ಅಂತ ಹೇಳಿದರು. ಹೀಗೆ ಹೇಳಿ ಕೋಮಲ್ ಅವರು ತಮ್ಮ ಪರ್ಸ್ ತೆರೆದು 500 ರೂಪಾಯಿಯ ಒಂದು ನೋಟು ತೆಗೆದು ಪ್ರೇಮಾಳ ಕೈಗೆ ಕೊಟ್ಟರು. ಪ್ರೇಮ ಹಣ ತೆಗೆದುಕೊಂಡಳು. ನಂತರ ಗಂಡ ಹೆಂಡತಿ ಇಬ್ಬರು ಮಾರುಕಟ್ಟೆಗೆ ಹೊರಟರು. ಕೋಮಲ್ ಅವರು ಬಾಗಿಲಲ್ಲಿ ನಿಂತುಕೊಂಡೇ ಅವರು ಹೋಗುವುದನ್ನು ನೋಡುತ್ತಿದ್ದರು. ಮುಂದಿನ ದಿನ ಸಮೀಕ್ಷಾಳ 5ನೇ ಹುಟ್ಟುಹಬ್ಬವಾಗಿತ್ತು. ಮನೆಯಿಂದ ಹಿಡಿದು ಗೆಸ್ಟ್ ಹೌಸ್ ತನಕ ಎಲ್ಲೆಡೆ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿತ್ತು. ಗುರುನಾಥ್ ತನ್ನ ಆಫೀಸಿನ ಎಲ್ಲ ಆಪ್ತ ಸ್ನೇಹಿತರನ್ನು ಆಹ್ವಾನಿಸಿದ್ದನು. ಬಂಧುಗಳು, ನೆರೆಹೊರೆಯವರು ಮತ್ತು ಪ್ರೇಮಾಳ ತವರಿನವರು, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಸಂಪೂರ್ಣ ವಾತಾವರಣ ಹಬ್ಬದ ಸಂಭ್ರಮದಿಂದ ತುಂಬಿತ್ತು. ಬಲೂನ್ಗಳು, ಲೈಟ್ಸ್, ಹೂವಿನ ಅಲಂಕಾರ, ಎಲ್ಲೆಡೆ ಸಡಗರವೇ ಕಾಣಿಸುತ್ತಿತ್ತು. ಕೋಮಲ್ ಅವರು ಕೂಡ ಬೆಳಗ್ಗೆಯಿಂದಲೇ ಸಿದ್ಧವಾಗುತ್ತಿದ್ದರು. ಊರಿನಲ್ಲಿ ಧರಿಸುವ ತಮ್ಮ ಅತ್ಯುತ್ತಮ ಸೀರೆ ಧರಿಸಿದ್ದರು. ಹಾಲ್ನಲ್ಲಿ ಎಲ್ಲರ ಜೊತೆ ಕೂತು ಜ್ಯೂಸ್ ಕುಡಿಯುತ್ತಾ, ಅತಿಥಿಗಳ ಜೊತೆ ಮಾತನಾಡುತ್ತಾ ಎಲ್ಲರಿಗೂ ಆಶೀರ್ವಾದ ಕೊಡುತ್ತಿದ್ದರು. ಅಷ್ಟರಲ್ಲಿ ಸಮೀಕ್ಷಾ ತನ್ನ ಹೊಸ ಫ್ರಾಕ್ ಧರಿಸಿಕೊಂಡು ಓಡಾಡುತ್ತಾ ಹಾಲ್ಗೆ ಬಂದಳು. ಉತ್ಸಾಹದಲ್ಲಿ ಇತ್ತಿಂದತ್ತ ಓಡುತ್ತಿದ್ದಳು. ಏಕಾಏಕಿ ಅವಳ ಕಾಲು ಜಾರಿ ಕೋಮಲ್ ಅವರಿಗೆ ಡಿಕ್ಕಿ ಹೊಡೆದಳು. ಕೋಮಲ್ ಅವರ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸ್ ಓರೆಯಾಗಿ ಸಂಪೂರ್ಣ ಜ್ಯೂಸ್ ಅವರ ಸೀರೆಯ ಮೇಲೆ ಸುರಿಯಿತು. ಗ್ಲಾಸ್ ಕೆಳಗೆ ಬೀಳುವುದನ್ನು ಮಾತ್ರ ತಪ್ಪಿಸಿಕೊಂಡಿತು. ಆದರೆ ಸೀರೆ ಸಂಪೂರ್ಣ ಒದ್ದೆಯಾಗಿ ದೊಡ್ಡ ದೊಡ್ಡ ಕಿತ್ತಳೆ ಬಣ್ಣದ ಕಲೆಗಳು ಬಿದ್ದವು. ಕೋಮಲ್ ಅವರು ನೀರಿನಿಂದ ಅದನ್ನು ಸ್ವಚ್ಛಗೊಳಿಸಲು ತುಂಬ ಪ್ರಯತ್ನಿಸಿದರು. ಆದರೆ ಕಲೆಗಳು ಹೋಗಲಿಲ್ಲ. ಈಗ ಕಾರ್ಯಕ್ರಮ ಶುರುವಾಗುವ ಸಮಯ ಆಗಿತ್ತು. ಇಂತಹ ಒದ್ದೆಯಾದ ಸೀರೆಯನ್ನು ಧರಿಸುವುದು ಅವರಿಗೆ ಕಷ್ಟವಾಗಿತ್ತು. ಅವರು ಪ್ರೇಮಾಳ ಬಳಿ ಹೋಗಿ ನಿಧಾನ ಸ್ವರದಲ್ಲಿ, ನೋಡು ಸೊಸೆ, ನನ್ನ ಸೀರೆಯ ಮೇಲೆ ಜ್ಯೂಸ್ ಬಿದ್ದಿದೆ. ಈಗ ಇದನ್ನು ಧರಿಸಲು ಆಗುವುದಿಲ್ಲ. ನನ್ನ ಬಳಿ ಮತ್ತೊಂದು ಒಳ್ಳೆಯ ಸೀರೆ ಇಲ್ಲ. ನಿನ್ನ ಒಂದು ಸೀರೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕೊಡುತ್ತೀಯಾ? ಅದನ್ನು ಹಾಕಿಕೊಳ್ಳುತ್ತೇನೆ ಅಂತ ಕೇಳಿದರು. ಪ್ರೇಮ ಒಂದು ಬಾರಿ ಸೀರೆಯ ಕಡೆ ನೋಡಿ ಸ್ವಲ್ಪ ಕಿರಿಕಿರಿಯಿಂದ, ಅತ್ತೆ, ನನ್ನ ಸೀರೆಗಳು ನಿಮ್ಮ ಥರ ಸಸ್ತಾದ ಸೀರೆಗಳಂತಲ್ಲ. ಪ್ರತಿಯೊಂದು ಸೀರೆಯೂ 10-15 ಸಾವಿರದವು.
ಮತ್ತು ನೀವು ಚಿಕ್ಕ ಮಗುವಿನಂತೆಯೇ ಜ್ಯೂಸ್ ಸುರಿಸಿಕೊಂಡಿದ್ದೀರಿ. ಇನ್ನೂ ಫಂಕ್ಷನ್ ಕೂಡ ಶುರುವಾಗಿಲ್ಲ. ನೀವು ನನ್ನ ಸೀರೆ ಹಾಕಿಕೊಂಡರೆ ಕಾರ್ಯಕ್ರಮದಲ್ಲಿ ಜನರು ಅತ್ತಿಂದಿತ್ತ ಓಡಾಡುತ್ತಾರೆ, ಮಕ್ಕಳು ಡಿಕ್ಕಿ ಹೊಡೆಯುತ್ತಾರೆ. ನಂತರ ಅದರ ಸ್ಥಿತಿ ಏನಾಗುತ್ತದೆ ಅಂತ ಹೇಳಿದಳು. ಕೋಮಲ್ ಮೌನವಾಗಿ ಬಿಟ್ಟರು. ಅವರಿಗೆ ತುಂಬ ನೋವಾಯಿತು, ಆದರೆ ಏನು ಮಾತನಾಡಲಿಲ್ಲ. ಅದೇ ಸಮಯದಲ್ಲಿ ಬಾಗಿಲಿನ ಹೊರಗೆ ನಿಂತಿದ್ದ ಗುರುನಾಥ್ ತಾಯಿ ಮತ್ತು ಹೆಂಡತಿಯ ಸಂಪೂರ್ಣ ಮಾತನ್ನು ಕೇಳುತ್ತಿದ್ದನು. ಅವನ ರಕ್ತ ಕುದಿಯತೊಡಗಿತು. ಏನು ಮಾತನಾಡದೆ ಅವನು ತಕ್ಷಣ ಹೊರಗೆ ಹೋಗಿ ಹತ್ತಿರದ ಒಳ್ಳೆಯ ಸೀರೆ ಅಂಗಡಿಗೆ ಹೋದನು. ಅಲ್ಲಿ ತಾಯಿಗಾಗಿ ತುಂಬ ಸುಂದರವಾದ ಬಣ್ಣ ಬಣ್ಣದ ಸೀರೆಗಳನ್ನು ಆಯ್ಕೆ ಮಾಡಿ ಮನೆಗೆ ತಂದನು. ಮನೆಗೆ ಬಂದ ತಕ್ಷಣ ಪ್ರೇಮ ಅವನ ಕೈಯಲ್ಲಿದ್ದ ಸೀರೆ ಬ್ಯಾಗ್ ನೋಡಿ, ಇದನ್ನು ಯಾರಿಗಾಗಿ ತಂದೀರಿ ಅಂತ ಕೇಳಿದಳು. ಗುರುನಾಥ್ ಏನು ಹೇಳದೆ ಕೇವಲ, ನೀವು ಎಲ್ಲರೂ ಬೇಗ ಗೆಸ್ಟ್ ಹೌಸ್ಗೆ ಹೋಗಿ, ಅತಿಥಿಗಳು ಬಂದಿದ್ದಾರೆ, ಅವರನ್ನ ನೋಡಿಕೊಳ್ಳಬೇಕು. ಪ್ರೇಮ, ನಾವು ಇನ್ನು ಇಲ್ಲಿ ನಿಂತಿದ್ದೇವೆ ಅಂದರೆ ಚೆನ್ನಾಗಿರುವುದಿಲ್ಲ. ನೀನು ಬೇಗ ಕಾರಿನಲ್ಲಿ ಕೂತು ಮುಂದೆ ಹೋಗು, ನಾನು ಅಮ್ಮನನ್ನು ಕರೆದುಕೊಂಡು ತಕ್ಷಣ ಬರುತ್ತೇನೆ ಎಂದನು. ಹೀಗೆ ಹೇಳಿ ಗುರುನಾಥ್ ಪ್ರೇಮಾಳನ್ನು ಕಾರಿನಲ್ಲಿ ಕುಳ್ಳಿರಿಸಿದನು. ಪ್ರೇಮ ಕಾರಿನಲ್ಲಿ ಕೂತಳು. ಆದರೆ ಅವಳ ದೃಷ್ಟಿ ಮತ್ತೆ ಮತ್ತೆ ಗುರುನಾಥ್ ಕೈಯಲ್ಲಿದ್ದ ಬ್ಯಾಗ್ ಕಡೆ ಹೋಗುತ್ತಿತ್ತು. ಅವಳು, ರೀ ಗುರು, ಮನೆ ಸರಿಯಾಗಿ ಲಾಕ್ ಮಾಡಿಕೊಳ್ಳಿ ಅಂತ ಹೇಳಿದಳು. ಅದಕ್ಕೆ ಗುರುನಾಥನು, ಹೌದು ಪ್ರೇಮ, ಎಲ್ಲವನ್ನ ನೋಡಿಕೊಂಡು ಬರುತ್ತೇನೆ, ನೀನು ಚಿಂತೆ ಮಾಡಬೇಡ ಅಂದನು. ನಂತರ ತಾಯಿಯ ಕಡೆ ತಿರುಗಿ ನಿಧಾನವಾಗಿ ಸೀರೆಯ ಬ್ಯಾಗ್ ಅವರ ಕೈಗೆ ನೀಡಿ, ಅಮ್ಮ, ಬೇಗ ಈ ಸೀರೆ ಬದಲಿಸಿಕೊ, ನಾನು ನಿನಗಾಗಿ ಹೊಸ ಸೀರೆ ತಂದಿದ್ದೇನೆ, ಪಾರ್ಟಿಗೆ ಇದನ್ನೇ ಹಾಕಿಕೊಂಡು ಬಾ ಅಂತ ಹೇಳಿದನು. ಕಾರಿನಲ್ಲಿ ಕೂತಿದ್ದ ಪ್ರೇಮ ಇದನ್ನೆಲ್ಲ ನೋಡುತ್ತಿದ್ದಳು. ಗುರುನಾಥ್ ಅಮ್ಮನಿಗಾಗಿ ಹೊಸ ಸೀರೆ ತಂದಿದ್ದಾನೆ ಎಂಬುದು ಗೊತ್ತಾಗುತ್ತಿದ್ದಂತೆಯೇ ಅವಳು ಭಾರಿ ಕೋಪದಿಂದ ಕಿರುಚಿದಳು. ಅವಳು ತಕ್ಷಣ ಕಾರಿನಿಂದ ಇಳಿದು ನೇರವಾಗಿ ಮನೆಯೊಳಗೆ ಹೋಗಿಬಿಟ್ಟಳು. ಗುರುನಾಥ್ ಕಕ್ಕಾಬಿಕ್ಕಿ ಆದನು. ಅವನು ಕೂಡ ಅವಳ ಹಿಂದೆ ಹೋಗಿ, ಪ್ರೇಮ, ಇದೇನು, ಈಗಾಗಲೇ ತುಂಬ ತಡವಾಗುತ್ತಿದೆ, ಅತಿಥಿಗಳು ಕಾಯುತ್ತಿದ್ದಾರೆ, ನೀನು ಮತ್ತೆ ಕಾರಿನಿಂದ ಇಳಿದು ಒಳಗೆ ಏಕೆ ಬಂದೆ ಅಂತ ಕೇಳಿದನು. ಅದಕ್ಕೆ ಪ್ರೇಮ ಕೋಪದಿಂದ, ಗುರು, ನೀವು ನಿಮ್ಮ ಅಮ್ಮನಿಗಾಗಿ ಹೊಸ ಸೀರೆ ತಂದಿದ್ದೀರಾ, ಆದರೆ ನನಗೆ ಒಂದು ಸಲವೂ ಕೇಳಲಿಲ್ಲ. ಯಾವಾಗಲೂ ಅಮ್ಮ ಅಮ್ಮ ಅಂತಲೇ ಇರುತ್ತೀರಿ. ನಿಮಗೆ ಮದುವೆಯಾಗಿದೆ, ನಿಮಗೆ ಹೆಂಡತಿಯೂ ಇದ್ದಾಳೆ ಅನ್ನೋದು ಮರೆತು ಹೋಗುತ್ತದೆಯಾ? ನಿಮಗೆ ಕೇವಲ ನಿಮ್ಮ ಅಮ್ಮನ ಮಾತೆ ಕೇಳಬೇಕಿದ್ದರೆ ನನ್ನನ್ನು ಮದುವೆಯಾಗಿದ್ದು ಏಕೆ? ಅಮ್ಮನ ಜೊತೆಯಲ್ಲೇ ಇರಬೇಕಿತ್ತಲ್ಲ ಅಂತ ಹೇಳಿದಳು. ಗುರುನಾಥ್ ಶಾಂತವಾಗಿರಲು ಪ್ರಯತ್ನಿಸುತ್ತಾ, ಪ್ರೇಮ, ಇದು ಏನೂ ಅರ್ಥವಿಲ್ಲದ ಮಾತುಗಳು. ನಿನ್ನ ಸ್ಥಾನ ಬೇರೆ, ಅಮ್ಮನ ಸ್ಥಾನ ಬೇರೆ. ನಾನು ಯಾವಾಗಲಾದರೂ ನಿನಗೆ ಏನಾದರೂ ಖರೀದಿಸಲು ಬೇಡ ಎಂದಿದ್ದೇನಾ? ನಿನ್ನೆ ನೀನು ಮನಸ್ಸಿದ್ದಷ್ಟು ಶಾಪಿಂಗ್ ಮಾಡಿದೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿದೆ, ನಾನು ಒಂದು ಮಾತು ಹೇಳಲಿಲ್ಲ. ಆದರೆ ಇಂದು ನಾನು ಅಮ್ಮನಿಗಾಗಿ ಕೇವಲ 1000 ರೂಪಾಯಿಯ ಸೀರೆ ತಂದರೆ ನಿನಗೆ ಇಷ್ಟು ಕೋಪ ಏಕೆ? ನಿನ್ನೆ ನೀನೇ ಎಷ್ಟು ದುಬಾರಿ ವಸ್ತುಗಳನ್ನು ತಂದೆ, ಅಮ್ಮ ನಿನಗೆ ಏನಾದರೂ ಹೇಳಿದರಾ? ಅವನು ಮುಂದುವರೆದು, ಪ್ರತಿಯೊಂದು ವಿಷಯದಲ್ಲೂ ಹೋಲಿಕೆ ಮಾಡಬೇಡ ಪ್ರೇಮ. ಅಮ್ಮ ಅಮ್ಮನೇ, ಹೆಂಡತಿ ಹೆಂಡತಿಯೇ. ನಾನು ಇಬ್ಬರ ಮೇಲಿನ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದೇನೆ ಅಂತ ಹೇಳಿದನು. ಇಬ್ಬರ ನಡುವೆ ಮತ್ತೆ ಜಗಳ ಹೆಚ್ಚಾಗತೊಡಗಿತು. ಇದನ್ನೆಲ್ಲ ನೋಡಿ ಕೋಮಲ್ ಅವರಿಗೆ ತುಂಬ ನೋವಾಯಿತು. ತಮ್ಮ ಕಾರಣಕ್ಕೆ ಮತ್ತೆ ಜಗಳವಾಗಬಾರದು ಎಂದು ಅವರು ಬಯಸಿದರು. ಆದ್ದರಿಂದ ಕೈಯಲ್ಲಿದ್ದ ಹೊಸ ಸೀರೆಯನ್ನು ಒಂದು ಕಡೆ ಇಟ್ಟು, ಮಗನೇ ಗುರು, ನನ್ನ ಈ ಸೀರೆ ಈಗ ಒಣಗಿದೆ, ಕಲೆಗಳು ಅಷ್ಟು ಕಾಣುತ್ತಿಲ್ಲ, ಇದೇ ಹಾಕಿಕೊಳ್ಳುತ್ತೇನೆ. ಈ ಹೊಸ ಸೀರೆಯನ್ನು ನೀನು ಪ್ರೇಮಾಳಿಗೆ ಕೊಡು ಅಂತ ಹೇಳಿದರು. ಗುರುನಾಥ್ ದೃಢವಾದ ಸ್ವರದಲ್ಲಿ, ಇಲ್ಲ ಅಮ್ಮ, ಈ ಸೀರೆ ನಾನು ನಿನಗಾಗಿಯೇ ತಂದಿದ್ದೇನೆ, ನೀನೇ ಇದನ್ನು ಹಾಕಬೇಕು. ನಾನು ಇಷ್ಟು ಸಂಪಾದಿಸುತ್ತೇನೆ, ನನ್ನ ಅಮ್ಮನಿಗೆ ಒಂದು ಸೀರೆ ತರುವುದಕ್ಕೆ ಹೆಂಡತಿಯ ಅನುಮತಿ ಕೇಳಬೇಕಾ? ನಾನು ಅವಳ ಪ್ರತಿಯೊಂದು ಆಸೆಯನ್ನು ಸಂತೋಷದಿಂದ ಪೂರೈಸುತ್ತೇನೆ ಅನ್ನೋದು ಅವಳಿಗೆ ಅರ್ಥವಾಗಬೇಕು. ಅದು ಅವಳಿಗೆ ಕಾಣುವುದೇ ಇಲ್ಲ. ಇಷ್ಟು ವರ್ಷಗಳ ನಂತರ ನಾನು ಅಮ್ಮನಿಗಾಗಿ ಏನಾದರೂ ತಂದಿದ್ದೇನೆ, ಅದೇ ಅವಳ ಕಣ್ಣಿಗೆ ಮುಳ್ಳಾಗಿದೆ ಅಂತ ಹೇಳಿ ನಂತರ ಪ್ರೇಮಾಳ ಕಡೆ ನೋಡಿ, ಪ್ರೇಮ, ನೀನು ನಿನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಬೇಕು. ಈ ರೀತಿಯ ವರ್ತನೆ ನನಗೆ ಸ್ವಲ್ಪ ಇಷ್ಟವಿಲ್ಲ ಅಂತ ಹೇಳಿದನು. ಪ್ರೇಮ ಎಲ್ಲವನ್ನು ಮೌನವಾಗಿ ಕೇಳುತ್ತಿದ್ದಳು. ಆದರೆ ಬಾಯಿಯಿಂದ ಒಂದು ಮಾತು ಹೊರಬರಲಿಲ್ಲ. ಕೋಮಲ್ ಅವರು ಹೇಗೋ ಪರಿಸ್ಥಿತಿಯನ್ನು ಸಮಾಧಾನಪಡಿಸಿದರು. ಮೊದಲು ಪ್ರೇಮಾಳನ್ನು ಸಮಾಧಾನ ಮಾಡಿ ಕಾರಿನಲ್ಲಿ ಕುಳ್ಳಿರಿಸಿ ಗೆಸ್ಟ್ ಹೌಸ್ಗೆ ಕಳುಹಿಸಿದರು. ನಂತರ ಮಗನನ್ನು ಸಮಾಧಾನಪಡಿಸಿದರು. ಪ್ರೇಮ ಹೊರಟರೂ ಕೋಮಲ್ ಅವರ ಮನಸ್ಸಿನಲ್ಲಿ ತುಂಬಾ ದುಃಖದಿಂದಿದ್ದರು. ಅವರು ಯೋಚಿಸುತ್ತಿದ್ದರು, ನನ್ನ ಕಾರಣಕ್ಕೆ ಈ ಮನೆಯಲ್ಲಿ ಮತ್ತೆ ಮತ್ತೆ ಜಗಳವಾಗುತ್ತಿದೆ. ಸಮೀಕ್ಷಳ ಹುಟ್ಟುಹಬ್ಬ ಮುಗಿದ ತಕ್ಷಣ ನಾಳೆ ಬೆಳಗ್ಗೆ ಊರಿಗೆ ಹಿಂತಿರುಗಿ ಬಿಡುತ್ತೇನೆ. ಇಲ್ಲಿ ಹೆಚ್ಚು ದಿನ ಇರೋದು ಸರಿಯಲ್ಲ, ನಾನು ಇಲ್ಲಿ ಉಳಿಯುವುದೇ ಬೇಡ ಅಂತ. ಆದರೆ ಇನ್ನೊಂದು ಕಡೆ ಗುರುನಾಥ್ ತನ್ನ ಮನಸ್ಸಿನಲ್ಲಿ ಸಂಪೂರ್ಣ ಬೇರೆ ನಿರ್ಧಾರ ಮಾಡಿಕೊಂಡಿದ್ದನು. ಅವನು ತುಂಬ ಬುದ್ಧಿವಂತ ಮತ್ತು ಗಂಭೀರ ಸ್ವಭಾವದವನಾಗಿದ್ದನು. ಮಗನಾಗಿ ತನ್ನ ಕರ್ತವ್ಯ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ತಾಯಿಗೆ ಗೌರವ ಕೊಡುವುದು, ಅವರ ಆರೈಕೆ ಮಾಡುವುದು. ಅವನು ಯಾವಾಗಲೂ ಒಬ್ಬರನ್ನು ಖುಷಿಪಡಿಸಲು ಇನ್ನೊಬ್ಬರಿಗೆ ನೋವು ಕೊಡುತ್ತಿರಲಿಲ್ಲ.
ಆದ್ದರಿಂದ ಇಂದು ಪ್ರೇಮಾಳ ಈ ವರ್ತನೆ ಅವನಿಗೆ ತುಂಬಾ ನೋವು ತಂದಿತ್ತು. ಮನಸ್ಸಿನಲ್ಲಿಯೇ ಅವನು ನಿರ್ಧರಿಸಿದನು, ಪ್ರೇಮಾಳಿಗೆ ಒಂದು ಪಾಠ ಕಲಿಸುವುದು ಅಗತ್ಯ. ಅವಳಿಗೆ ಕನ್ನಡಿಯನ್ನೇ ತೋರಿಸಬೇಕು, ಆಗ ಮಾತ್ರ ಅವಳಿಗೆ ತನ್ನ ತಪ್ಪಿನ ಅರಿವು ಬರುತ್ತದೆ ಅಂತ. ಸಮೀಕ್ಷಾಳ ಹುಟ್ಟುಹಬ್ಬ ಪಾರ್ಟಿ ತುಂಬಾ ಅದ್ದೂರಿಯಾಗಿ ನಡೆಯಿತು. ಗೆಸ್ಟ್ ಹೌಸ್ ಜನರಿಂದ ತುಂಬಿ ತುಳುಕುತ್ತಿತ್ತು. ಗುರುನಾಥನ ಆಫೀಸ್ ಸ್ನೇಹಿತರು, ದೂರದ ಬಂಧುಗಳು, ನೆರೆಹೊರೆಯವರು ಮತ್ತು ಪ್ರೇಮಾಳ ತವರಿನವರು ಎಲ್ಲರೂ ಬಂದಿದ್ದರು. ಅವಳ ಅಪ್ಪ ಅಮ್ಮ ಇದೇ ನಗರದಲ್ಲಿಯೇ ವಾಸಿಸುತ್ತಿದ್ದರಿಂದ ಅವರು ಮೊದಲಿಗರಾಗಿ ಬಂದು ಕೊನೆಯವರಾಗಿ ಹೋದರು. ಬ್ಯಾಂಡ್ ಬಾಜಾ, ಕೇಕ್ ಕಟಿಂಗ್, ಗೇಮ್ಸ್, ಡಾನ್ಸ್ ಎಲ್ಲವೂ ಅದ್ದೂರಿಯಾಗಿ ನಡೆದವು. ಹೊಸ ಫ್ರಾಕ್ನಲ್ಲಿ ಸಮೀಕ್ಷಾ ರಾಜಕುಮಾರಿಯಂತೆ ಕಾಣುತ್ತಿದ್ದಳು. ಕೋಮಲ್ ಅವರು ಹೊಸ ಸೀರೆ ಧರಿಸಿ ಎಲ್ಲರಿಗೂ ಆಶೀರ್ವಾದ ಕೊಡುತ್ತಿದ್ದರು. ಪಾರ್ಟಿ ತಡರಾತ್ರಿಯವರೆಗೂ ನಡೆಯಿತು. ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಮನೆಗೆ ವಾಪಸ್ ಬರುತ್ತಿರುವಾಗ ಪ್ರೇಮ ಸಂಪೂರ್ಣ ದಾರಿಯುದ್ದಕ್ಕೂ ಮುಖ ಊದಿಸಿಕೊಂಡೇ ಕೂತಿದ್ದಳು. ಪಾರ್ಟಿಯಲ್ಲಿಯೂ ಅವಳು ಯಾರ ಜೊತೆಯೂ ಸರಿಯಾಗಿ ಮಾತನಾಡಿರಲಿಲ್ಲ. ಅತಿಥಿಗಳ ಊಟ ಪಾನಗಳ ಕಡೆ ಗಮನ ಕೊಡದೆ ಒಂದು ಮೂಲೆಯಲ್ಲಿ ಕೂತಿದ್ದಳು. ಆದರೆ ಗುರುನಾಥ್ ಮಾತ್ರ ಇತ್ತಿಂದತ್ತ ಓಡಾಡುತ್ತಾ ಎಲ್ಲರ ಆತಿಥ್ಯ ನೋಡಿಕೊಳ್ಳುತ್ತಿದ್ದನು. ಅವನು ಎರಡೂ ಕಡೆ ಸಮತೋಲನ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಮುಂದಿನ ದಿನ ಬೆಳಗ್ಗೆ ಕೋಮಲ್ ಅವರು ಗುರುನಾಥನಿಗೆ, ಮಗನೇ ಗುರು, ಈಗ ಸಮೀಕ್ಷಾಳ ಹುಟ್ಟುಹಬ್ಬವೂ ಮುಗಿದಿದೆ, ಎಲ್ಲವೂ ಚೆನ್ನಾಗಿಯೇ ಆಯಿತು, ಈಗ ನಾನು ಊರಿಗೆ ಹಿಂತಿರುಗಬೇಕು ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಅಡಿಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದ ಪ್ರೇಮ ಮನಸ್ಸಿನಲ್ಲಿ ತುಂಬಾ ಖುಷಿಪಟ್ಟಳು. ಅವಳ ಮುಖ ಹೊಳೆಯತೊಡಗಿತು. ಆದರೆ ಗುರುನಾಥ್ ತಾಯಿಯ ಕೈ ಹಿಡಿದು, ಅಮ್ಮ, ಊರಿಗೆ ಹೋಗಿ ಏನು ಮಾಡುತ್ತೀರಿ? ಅಪ್ಪ ಹೋಗಿ 3 ವರ್ಷಗಳಾಗಿವೆ. ಈ 3 ವರ್ಷಗಳಿಂದ ನೀವು ಅಲ್ಲಿ ಒಬ್ಬರೇ ಇದ್ದೀರಿ. ನಿಮ್ಮ ಮಾತು ಕೇಳುವವರು ಇಲ್ಲ, ಜೊತೆ ಮಾತನಾಡುವವರು ಇಲ್ಲ. ಯಾವಾಗಲಾದರೂ ಅಸ್ವಸ್ಥರಾದರೆ ನಿಮ್ಮನ್ನು ನೋಡಿಕೊಳ್ಳುವವರು ಕೂಡ ಯಾರೂ ಇಲ್ಲ. ಸಾಕು ಅಮ್ಮ, ಇನ್ನು ನೀವು ಎಲ್ಲಿಗೂ ಹೋಗುವುದಿಲ್ಲ, ನಮ್ಮ ಜೊತೆಯಲ್ಲೇ ಇರುತ್ತೀರಿ. ಇಲ್ಲಿ ಮಗನಿದ್ದಾನೆ, ಸೊಸೆ ಇದ್ದಾಳೆ, ಮೊಮ್ಮಗಳಿದ್ದಾಳೆ. ಹಾಗಿದ್ದಾಗ ಊರಲ್ಲಿ ಒಬ್ಬರೇ ಇರೋದು ಏಕೆ ಅಂತ ಕೇಳಿದನು. ಇದನ್ನು ಕೇಳುತ್ತಿದ್ದಂತೆಯೇ ಪ್ರೇಮಾಳ ಮುಖದ ಬಣ್ಣವೇ ಬದಲಾಗಿತು. ಅವಳು ತಕ್ಷಣ ಹಾಲ್ಗೆ ಬಂದು ಕೋಪದಿಂದ, ಅಮ್ಮನಿಗೆ ನಗರದ ವಾತಾವರಣ ಇಷ್ಟವಿಲ್ಲ, ಊರಿನ ವಾತಾವರಣವೇ ಅವರಿಗೆ ಒಳ್ಳೆಯದು. ಅವರು ತಾವೇ ಊರಿಗೆ ಹೋಗಬೇಕು ಅಂತ ಹೇಳುತ್ತಿದ್ದಾರೆ. ಹಾಗಿದ್ದರೆ ನೀವೇಕೆ ತಡೆಯುತ್ತಿದ್ದೀರಿ? ಅವರನ್ನು ಹೋಗಲು ಬಿಡಿ, ನಾವು ಅವರನ್ನು ಬಲವಂತವಾಗಿ ಇಲ್ಲಿ ಇರಿಸಲಾರೆವು ಅಂತ ಹೇಳಿದಳು. ಗುರುನಾಥನ ಕೋಪ ಹೆಚ್ಚಾಯಿತು. ಅವನು ಗಟ್ಟಿಯಾದ ಧ್ವನಿಯಲ್ಲಿ, ಏಕೆ, ನಾನು ನನ್ನ ಅಮ್ಮನನ್ನು ನನ್ನ ಬಳಿ ಇರಿಸಿಕೊಳ್ಳಬಾರದೆ? ಅದರಲ್ಲಿ ನಿನಗೇನು ತೊಂದರೆ? ಯಾರಾದರೂ ನಿನ್ನ ಅಭಿಪ್ರಾಯ ಕೇಳಿದ್ದಾರಾ? ಯಾವಾಗಲೂ ಮಧ್ಯೆ ಮಾತನಾಡುತ್ತಲೇ ಇರುತ್ತೀಯ. ಅಮ್ಮ ಇಲ್ಲಿ ಇದ್ದರೆ ನಿನಗೆ ಎಷ್ಟು ಸಹಾಯವಾಗುತ್ತದೆ ಗೊತ್ತೇ? ಮನೆಯ ಕೆಲಸದಲ್ಲಿ, ಅಡಿಗೆ ಮನೆಯಲ್ಲಿ, ಸಮೀಕ್ಷೆಗಳನ್ನು ನೋಡಿಕೊಳ್ಳುವುದರಲ್ಲಿ ನೀನು ಫ್ರೀಯಾಗಿ ಬೇಕಾದಲ್ಲಿ ಸುತ್ತಾಡಿ ಬರುತ್ತೀಯ. ಆದರೂ ನಿನಗೆ ಸಮಸ್ಯೆನಾ? ನಾನು ಅಮ್ಮನನ್ನ ಊರಿಗೆ ಕಳುಹಿಸುವುದಿಲ್ಲ, ಇದು ನನ್ನ ಕೊನೆಯ ನಿರ್ಧಾರ ಅಂತ ಹೇಳಿದನು. ಗುರುನಾಥನನ್ನು ಇಷ್ಟು ಕೋಪದಲ್ಲಿ ಪ್ರೇಮ ಮೊದಲ ಬಾರಿಗೆ ನೋಡುತ್ತಿದ್ದಳು. ಕೆಲ ಕ್ಷಣ ಅವಳು ಮೌನವಾಗಿ ಬಿಟ್ಟಳು. ಏನು ಮಾತನಾಡದೆ ತನ್ನ ಜಾಗದಲ್ಲಿ ಕೂತುಕೊಂಡಳು. ನಂತರ ಗುರುನಾಥ್ ತಾಯಿಯ ಕೈ ಹಿಡಿದು ಕೋಣೆಯ ಕಡೆ ಕರೆದುಕೊಂಡು ಹೋಗುತ್ತಾ, ಅಮ್ಮ, ನಿಮಗೆ ಜ್ವರ ಬಂದಂತಿದೆ, ಮುಖವು ಒಣಗಿದಂತೆ ಕಾಣುತ್ತಿದೆ. ನನಗೆ ಏಕೆ ಹೇಳಲಿಲ್ಲ? ಬಾ, ಈಗಲೇ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದನು. ಅದಕ್ಕೆ ಕೋಮಲ್ ಅವರು ನಗುತ್ತಾ, ಅಯ್ಯೋ ಮಗನೇ, ಡಾಕ್ಟರ್ ಏಕೆ ಬೇಕು? ನಾನು ಮನೆಯಲ್ಲಿರುವ ಔಷಧಿ ತೆಗೆದುಕೊಂಡಿದ್ದೇನೆ, ಸ್ವಲ್ಪ ವಿಶ್ರಾಂತಿ ಮಾಡಿದರೆ ಜ್ವರ ಇಳಿದು ಹೋಗುತ್ತದೆ ಅಂತ ಹೇಳಿದರು. ಇಷ್ಟು ಹೇಳಿ ಅವರು ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯಲು ಮಲಗಿದರು. ಗುರುನಾಥ್ ಕೂಡ ಆಫೀಸ್ಗೆ ಹೊರಟನು. ಸಂಜೆ ಆಫೀಸ್ನಿಂದ ಮನೆಗೆ ಬಂದಾಗ ಪ್ರೇಮ ಸಂಪೂರ್ಣ ಸಿದ್ಧವಾಗಿ ಕುಳಿತಿರುವುದನ್ನು ಅವನು ನೋಡಿದನು. ಒಳ್ಳೆಯ ಸೀರೆ, ಮೇಕಪ್ ಎಲ್ಲವೂ ಮಾಡಿದ್ದಳು. ಅದಕ್ಕೆ ಗುರುನಾಥನು, ಪ್ರೇಮ, ನೀನು ಎಲ್ಲಿಯಾದರೂ ಹೊರಗೆ ಹೋಗುತ್ತಿದ್ದೀಯಾ ಅಂತ ಕೇಳಿದಾಗ ಪ್ರೇಮಾಳು, ಹೌದು, ಇಂದು ಅಮ್ಮ ನಮ್ಮಿಬ್ಬರನ್ನ ಡಿನ್ನರ್ಗೆ ಕರೆದಿದ್ದಾರೆ, ಬೇಗ ಸಿದ್ಧವಾಗಿ ಬಟ್ಟೆ ಬದಲಿಸಿ, 15-20 ನಿಮಿಷಗಳಲ್ಲಿ ಹೊರಡೋಣ ಅಂತ ಹೇಳಿದಳು. ಗುರುನಾಥ್ ಸ್ಪಷ್ಟವಾಗಿ ಹೇಳಿದನು, ಪ್ರೇಮ, ನೀನು ಒಬ್ಬಳೇ ಹೋಗು, ನಾನು ಬರಲು ಸಾಧ್ಯವಿಲ್ಲ ಅಂತ. ಇದನ್ನು ಕೇಳಿ ಪ್ರೇಮಾಳಿಗೆ ಕೋಪ ಬಂದಿತು. ಅವಳು ಕೇಳಿದಳು, ನೀವು ಏಕೆ ಬರಲ್ಲ ಅಂತ. ಗುರುನಾಥ್ ಶಾಂತ ಸ್ವರದಲ್ಲಿ, ಅಮ್ಮನ ಆರೋಗ್ಯ ಸರಿಯಿಲ್ಲ, ಅವರನ್ನು ಒಬ್ಬರನ್ನೇ ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ ಅಂತ ಹೇಳಿದನು. ಅದಕ್ಕೆ ಪ್ರೇಮ ತಕ್ಷಣ, ಅಮ್ಮನಿಗೆ ಅಷ್ಟು ಜಾಸ್ತಿ ಜ್ವರ ಇಲ್ಲ, ಈ ವಯಸ್ಸಿನಲ್ಲಿ ಆರೋಗ್ಯ ಏರುಪೇರು ಆಗುತ್ತಲೇ ಇರುತ್ತದೆ, ಅದು ಸಾಮಾನ್ಯ. ನೀವು ಯಾವಾಗಲೂ ನಿಮ್ಮ ಅಮ್ಮನ ಬಗ್ಗೆ ಯೋಚಿಸುತ್ತೀರಿ, ನನ್ನ ಅಮ್ಮನ ಬಗ್ಗೆ ಏನು? ಅವರು ನನಗೆ ವಿಶೇಷವಾಗಿ ಫೋನ್ ಮಾಡಿ ಆಹ್ವಾನಿಸಿದ್ದಾರೆ ಅಂತ ಹೇಳಿದಳು. ಅದಕ್ಕೆ ಗುರುನಾಥನು, ಪ್ರೇಮ, ಫೋನ್ ನಿನಗೆ ಬಂದಿತ್ತು, ನನಗೆ ಅಲ್ಲ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನಿನಗೆ ಹೋಗಬೇಕು ಅಂದರೆ ಹೋಗು, ನಾನು ತಡೆಯಲ್ಲ. ಆದರೆ ಅಮ್ಮನನ್ನ ಈ ಸ್ಥಿತಿಯಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗಲು ನನಗೆ ಆಗುವುದಿಲ್ಲ ಅಂತ ಹೇಳಿದನು. ಇಷ್ಟು ಹೇಳಿ ಅವನು ತಾಯಿಯ ಕೋಣೆಗೆ ಅವರ ಆರೋಗ್ಯ ನೋಡಲು ಹೋದನು. ಪ್ರೇಮ ಬೆಳಗ್ಗೆಯಿಂದಲೇ ಕೋಪದಲ್ಲಿದ್ದಳು. ಈಗ ಇದನ್ನು ಕೇಳಿ ಅವಳ ಕೋಪ ಇನ್ನಷ್ಟು ಹೆಚ್ಚಾಯಿತು. ಗುರುನಾಥ್ ಕೋಣೆಯಿಂದ ಹೊರಬಂದ ತಕ್ಷಣ ಅವಳು, ನನಗೆ ಅರ್ಥವಾಗೋದಿಲ್ಲ, ನೀವು ನಿಮ್ಮ ಅಮ್ಮನ ಬಗ್ಗೆ ಇಷ್ಟು ಏಕೆ ಮಾಡುತ್ತೀರಿ? ಮೊದಲೇ ಗೊತ್ತಿದ್ದರೆ ನೀವು ಜೀವನ ಪೂರ್ತಿ ನಿಮ್ಮ ಅಮ್ಮನ ಜೊತೆಯೇ ಇರುತ್ತಿದ್ದೀರಿ.
ನಾನು ನಿಮ್ಮನ್ನ ಮದುವೆಯೇ ಆಗುತ್ತಿರಲಿಲ್ಲ. ಅಮ್ಮನ ಜೊತೆಯೇ ಇರಬೇಕಿತ್ತು. ಅಂದರೆ ನನ್ನನ್ನು ಮದುವೆಯಾಗಿದ್ದು ಏಕೆ? ಮತ್ತು ನೀವು ಇಬ್ಬರು ಆ ಕೋಣೆಯೊಳಗೆ ಕುಳಿತು ಏನೇನು ಮಾತನಾಡುತ್ತೀರಿ? ದೇವರಿಗೆ ಗೊತ್ತು. ಬಹುಶಃ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರಬಹುದು ಅಂತ ಹೇಳಿದಳು. ಗುರುನಾಥ್ ಕೋಪದಿಂದ ಅವಳ ಕಡೆ ನೋಡಿದನು. ಪ್ರೇಮ ಮತ್ತೆ ಮುಂದುವರೆದು, ನಿಮ್ಮ ಅಮ್ಮ ಬಂದ ದಿನದಿಂದ ನೀವು ನನಗೆ ಸಮಯವೇ ಕೊಡುತ್ತಿಲ್ಲ ಅಂದಳು. ಗುರುನಾಥ್ ಉತ್ತರಿಸುತ್ತಾ, ಪ್ರೇಮ, ಇದು ನಿನ್ನ ಪ್ರತಿದಿನದ ನಾಟಕ. ನಾನು ಅಮ್ಮನ ಜೊತೆ 2 ಮಾತು ಆಡಿದರೂ ನೀನು ಮುಖ ಊದಿಸಿಕೊಂಡು ಕುಳಿತುಕೊಳ್ಳುತ್ತೀಯ ಮತ್ತು ಯಾವಾಗಲೂ ನಿನಗೆ ನಾನು ಮತ್ತು ಅಮ್ಮ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದೇವೆ ಅಂತ ಏಕೆ ಅನಿಸುತ್ತದೆ? ಈ ಜಗತ್ತಿನಲ್ಲಿ ನಿನ್ನ ಹೊರತಾಗಿಯೂ ಇನ್ನೂ ಹಲವಾರು ವಿಷಯಗಳಿವೆ. ಯಾರಾದರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಏಕೆ ಮಾತನಾಡಬೇಕು? ನಾನು ಕೇವಲ ಅಮ್ಮನ ಆರೋಗ್ಯ ಸರಿಯಿಲ್ಲ ಅಂದೆ. ಅವರನ್ನು ಒಬ್ಬರನ್ನೇ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಅಂದೆ ಅಂತ ಹೇಳಿದನು. ಅವನ ಮಾತು ಕೇಳಿ ಪ್ರೇಮಾಳಿಗೆ ಇನ್ನಷ್ಟು ಕೋಪ ಬಂದಿತು. ಅವಳ ಕಣ್ಣುಗಳು ನೀರಿನಿಂದ ತುಂಬಿದವು. ಏನು ಮಾತನಾಡದೆ ಅವಳು ಫೋನ್ ತೆಗೆದು ಕ್ಯಾಬ್ ಬುಕ್ ಮಾಡತೊಡಗಿದಳು. ಕೆಲವೇ ನಿಮಿಷಗಳಲ್ಲಿ ಕ್ಯಾಬ್ ಬಂದಿತು. ಪ್ರೇಮ ತನ್ನ ಪರ್ಸ್ ತೆಗೆದುಕೊಂಡು ಮೌನವಾಗಿ ಮನೆಯಿಂದ ಹೊರಟಳು. ಬಾಗಿಲನ್ನು ಜೋರಾಗಿ ಮುಚ್ಚಿದ ಶಬ್ದ ಮನೆಯೆಲ್ಲ ಮೊಳಗಿತು. ಗುರುನಾಥ್ ಕೆಲ ಹೊತ್ತು ಮೌನವಾಗಿದ್ದನು. ನಂತರ ತಾಯಿಯ ಕೋಣೆಗೆ ಹೋಗಿ, ಅಮ್ಮ ಬಾ, ನಿಮ್ಮನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ. ಆರೋಗ್ಯ ಇನ್ನಷ್ಟು ಕೆಡುವ ಮೊದಲು ತೋರಿಸೋಣ ಅಂತ ಹೇಳಿದನು. ಕೋಮಲ್ ಅವರು ನಿರಾಕರಿಸಲು ಪ್ರಯತ್ನಿಸಿದರು. ಆದರೆ ಗುರುನಾಥ್ ಕೇಳಲಿಲ್ಲ. ಇಬ್ಬರು ಡಾಕ್ಟರ್ ಹತ್ತಿರ ಹೋದರು. ಪರೀಕ್ಷೆಯ ನಂತರ ಡಾಕ್ಟರ್ ಹೇಳಿದರು, ಸ್ವಲ್ಪ ವೈರಲ್ ಜ್ವರ ಇದೆ, ವಿಶ್ರಾಂತಿ ಮತ್ತು ಔಷಧಿಯಿಂದ ಸರಿಯಾಗುತ್ತದೆ ಅಂತ. ಔಷಧಿ ತೆಗೆದುಕೊಂಡು ಇಬ್ಬರು ಮನೆಗೆ ಹಿಂತಿರುಗಿದರು. ಮನೆಗೆ ಬಂದ ನಂತರ ಕೋಮಲ್ ಅವರು ಗುರುನಾಥನಿಗೆ, ಮಗನೇ, ನೀನು ನನ್ನನ್ನು ಡಾಕ್ಟರ್ ಹತ್ತಿರ ತೋರಿಸಿದ್ದೀಯಲ್ಲ, ಈಗ ನನಗೆ ತುಂಬ ಚೆನ್ನಾಗಿದೆ. ನನ್ನ ಬಗ್ಗೆ ಚಿಂತಿಸಬೇಡ. ಪ್ರೇಮಾಳ ಅಮ್ಮ ನಿನ್ನನ್ನು ಇಷ್ಟು ಪ್ರೀತಿಯಿಂದ ಡಿನ್ನರ್ಗೆ ಕರೆದಿದ್ದರು. ನೀನು ಹೋಗಲಿಲ್ಲ ಅಂದರೆ ಅವರಿಗೆ ಖಂಡಿತ ಬೇಸರವಾಗಿರುತ್ತದೆ. ಹೋಗಿ ಒಮ್ಮೆ ಭೇಟಿ ಮಾಡಿ ಬಾ ಅಂತ ಹೇಳಿದರು. ಗುರುನಾಥ್ ಸ್ವಲ್ಪ ಹೊತ್ತು ಮೌನವಾಗಿ ನಿಂತು ನಂತರ, ಅಮ್ಮ, ಒಂದು ವಿಷಯ ಹೇಳಿ. ಮನೆಯಲ್ಲಿ ನನ್ನ ಅಮ್ಮ ಕೂಡ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ವಾ? ಹಾಗಿದ್ದರೂ ಅವರು ನಮ್ಮಿಬ್ಬರನ್ನೇ ಏಕೆ ಕರೆದರು? ನಿಮ್ಮನ್ನು ಏಕೆ ಕರೆಯಲಿಲ್ಲ? ಇದು ಎಲ್ಲವೂ ಪ್ರೇಮಾಳ ಕೆಲಸ. ನನಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿದನು. ಕೋಮಲ್ ಅವರು ಮಗನ ಕೈ ಹಿಡಿದು ನಿಧಾನ ಸ್ವರದಲ್ಲಿ, ಬಿಡು ಮಗನೇ, ಆಗಿದ್ದು ಆಗಿದೆ. ಈಗ ಈ ವಿಷಯವನ್ನು ಇನ್ನಷ್ಟು ದೊಡ್ಡದಾಗಿಸಬೇಡ ಅಂತ ಹೇಳಿದರು. ತಾಯಿಯ ಮಾತು ಕೇಳಿ ಗುರುನಾಥ್ ಪ್ರೇಮಾಳ ತವರಿಗೆ ಹೋದನು. ಅಲ್ಲಿ ಹೋಗಿ ಎಲ್ಲರ ಜೊತೆ ತುಂಬ ಗೌರವದಿಂದ ವರ್ತಿಸಿದನು. ತನ್ನ ಮಾವ ಅತ್ತೆಗೆ ಕೈ ಮುಗಿದು ನಮಸ್ಕಾರ ಮಾಡಿದನು. ಅವರ ಆರೋಗ್ಯ ವಿಚಾರಿಸಿದನು. ಮನೆಯ ವಿಚಾರಗಳನ್ನು ಕೇಳಿದನು. ಪ್ರೇಮಾಳ ತಂದೆಯ ಜೊತೆ ಬಹಳ ಹೊತ್ತು ಮಾತನಾಡಿದನು. ಗುರುನಾಥ್ ಯಾವಾಗಲೂ ಪ್ರೇಮಾಳ ಅಪ್ಪ ಅಮ್ಮನಿಗೆ ತುಂಬ ಗೌರವ ಕೊಡುತ್ತಿದ್ದನು. ರಾತ್ರಿ 11 ಗಂಟೆಯವರೆಗೆ ಅಲ್ಲೇ ಇದ್ದು ನಂತರ ಪ್ರೇಮಾಳ ಜೊತೆ ಮನೆಗೆ ಹಿಂತಿರುಗಿದನು. ಆ ರಾತ್ರಿ ಗುರುನಾಥನಿಗೆ ನಿದ್ರೆ ಬರಲೇ ಇಲ್ಲ. ಅವನು ಸಿಲ್ಲಿಂಗ್ ಕಡೆ ನೋಡುತ್ತಾ ಯೋಚಿಸುತ್ತಿದ್ದನು. ಎಲ್ಲವನ್ನ ಮಾಡಿದರೂ ಪ್ರೇಮ ಏಕೆ ಸಂತೋಷವಾಗಿರುವುದಿಲ್ಲ? ಯಾವಾಗಲೂ ಏನಾದರೂ ದೂರು. ಅಮ್ಮ ಮನೆಯಲ್ಲೇ ಇದ್ದರೂ ದಿನಕ್ಕೆ 5 ನಿಮಿಷವೂ ಅವರ ಜೊತೆ ಕುಳಿತುಕೊಳ್ಳುವುದಿಲ್ಲ. ಬದಲಾಗಿ ಅಮ್ಮನೇ ಮನೆಯ ಕೆಲಸಗಳಲ್ಲಿ ಅವಳಿಗೆ ಸಹಾಯ ಮಾಡುತ್ತಾರೆ. ಅಡುಗೆ, ಸಮೀಕ್ಷೆಗಳನ್ನು ನೋಡಿಕೊಳ್ಳುವುದು. ಆದರೂ ನಾನು ಏನೂ ಹೇಳುವುದಿಲ್ಲ. ಆದರೆ ಈಗ ಮಿತಿ ಮೀರುತ್ತಿದೆ. ನೀರು ತಲೆಯ ಮೇಲಕ್ಕೆ ಬಂದಿದೆ. ಈಗ ನಾನು ಏನಾದರೂ ಮಾಡಲೇಬೇಕು ಅಂತ. ಮುಂದಿನ ದಿನ ಬೆಳಗ್ಗೆ ಗುರುನಾಥ್ ಪ್ರೇಮಾಳ ಬಳಿ ಹೋಗಿ ನಗುತ್ತಾ, ಪ್ರೇಮ, ನೀನು ಯಾವಾಗಲೂ ನಾನು ನಿನಗೆ ಸಮಯ ಕೊಡೋದಿಲ್ಲ ಅಂತ ದೂರು ಹೇಳುತ್ತೀಯಲ್ಲ, ಅದಕ್ಕಾಗಿ ಇಂದು ನಾನು ಕೇವಲ ನಿನಗಾಗಿ ಆಫೀಸ್ನಿಂದ ರಜೆ ತೆಗೆದುಕೊಂಡಿದ್ದೇನೆ. ಬಾ, ನಾವು ಇಬ್ಬರು ಹೊರಗೆ ಹೋಗೋಣ. ಒಳ್ಳೆಯ ರೆಸ್ಟೋರೆಂಟ್ನಲ್ಲಿ ಲಂಚ್ ಮಾಡೋಣ. ನಂತರ ಪಾರ್ಕ್ ಅಥವಾ ಮಾಲ್ಗೆ ಹೋಗೋಣ. ನೀನು ಬೇಗ ಸಿದ್ಧವಾಗು ಅಂತ ಹೇಳಿದನು. ಇದನ್ನು ಕೇಳುತ್ತಿದ್ದಂತೆಯೇ ಪ್ರೇಮಾಳ ಮುಖ ಅರಳಿತು. ನಿನ್ನೆ ರಾತ್ರಿಯ ಕೋಪವೇ ಮೆರೆದು ಹೋದಂತಾಯಿತು. ಅವಳು ತುಂಬ ಖುಷಿಪಟ್ಟು ಬೇಗನೆ ಸಿದ್ಧವಾಗಲು ಶುರು ಮಾಡಿದಳು. ಒಳ್ಳೆಯ ಡ್ರೆಸ್ ಹಾಕಿಕೊಂಡು ಮೇಕಪ್ ಮಾಡಿಕೊಂಡಳು. ಅಷ್ಟರಲ್ಲಿ ಅವಳ ಫೋನ್ಗೆ ಅಮ್ಮನ ಕರೆ ಬಂದಿತು. ಅವಳ ಅಮ್ಮ ಆತಂಕಭರಿತ ಧ್ವನಿಯಲ್ಲಿ, ಪ್ರೇಮ, ನಿನ್ನ ಅಪ್ಪನ ಆರೋಗ್ಯ ಏಕಾಏಕಿ ತುಂಬ ಕೆಟ್ಟಿದೆ. ತುಂಬ ದುರ್ಬಲವಾಗಿದ್ದಾರೆ. ನೀನು ಬೇಗ ಮನೆಗೆ ಬಾ ಅಂತ ಹೇಳಿದರು. ಪ್ರೇಮ ಗಾಬರಿಯಿಂದ, ಸರಿ ಅಮ್ಮ, ಈಗಲೇ ಬರುತ್ತೇನೆ ಅಂದಳು. ಫೋನ್ ಇಟ್ಟ ತಕ್ಷಣ ಅವಳು ಗುರುನಾಥನಿಗೆ, ರೀ ಗುರು, ನನ್ನನ್ನು ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿ. ಅಪ್ಪನ ಆರೋಗ್ಯ ತುಂಬ ಕೆಟ್ಟಿದೆ. ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದಳು. ಗುರುನಾಥ್ ಶಾಂತವಾದ ಸ್ವರದಲ್ಲಿ, ಅಯ್ಯೋ ಅಷ್ಟೇನಾ? ನಿನ್ನ ಅಪ್ಪ ಈಗ ವಯಸ್ಸಾದವರು. ಈ ವಯಸ್ಸಿನಲ್ಲಿ ಆರೋಗ್ಯ ಏರುಪೇರು ಆಗುತ್ತಲೇ ಇರುತ್ತದೆ. ಅದರಲ್ಲಿ ಗಾಬರಿಯಾಗುವಂತಹದ್ದು ಏನಿದೆ? ಮತ್ತು ಇಂದು ನಾನು ವಿಶೇಷವಾಗಿ ನಿನಗಾಗಿ ರಜೆ ತೆಗೆದುಕೊಂಡಿದ್ದೇನೆ. ಬೇಡದ ಆಸ್ಪತ್ರೆಯ ಸುತ್ತಾಟದಲ್ಲಿ ಸಮಯ ವ್ಯರ್ಥ ಮಾಡೋದಿಲ್ಲ ಅಂತ ಹೇಳಿದನು. ಪ್ರೇಮ ಆಶ್ಚರ್ಯದಿಂದ ಅವನ ಕಡೆ ನೋಡಿ, ಹೀಗೆ ಏಕೆ ಮಾತನಾಡುತ್ತಿದ್ದೀರಿ ಗುರು? ನನ್ನ ಅಪ್ಪ ಅಸ್ವಸ್ಥರಾಗಿದ್ದಾರೆ. ಆದರೆ ನಿಮಗೆ ಹೊರಗೆ ಸುತ್ತೋದು ಮುಖ್ಯವಾಗಿದೆಯಾ ಅಂತ ಹೇಳಿದಳು. ಆದರೆ ಗುರುನಾಥ್ ಅವಳ ಮಾತೇ ಕೇಳಲಿಲ್ಲ. ಕಾರು ಸ್ಟಾರ್ಟ್ ಮಾಡಿ ಅವಳನ್ನು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದನು. ದಾರಿಯಲ್ಲಿ ಅವನು ಗೌಪ್ಯವಾಗಿ ಮಾವನ ಮನೆಗೆ ಫೋನ್ ಮಾಡಿ ವಿಚಾರಿಸಿದನು. ಅಲ್ಲಿ ಎಲ್ಲವೂ ಸರಿಯಾಗಿದೆ. ಯಾರಿಗೂ ಅನಾರೋಗ್ಯ ಇಲ್ಲ ಎಂದು ತಿಳಿಯಿತು. ರೆಸ್ಟೋರೆಂಟ್ನಲ್ಲಿ ಪ್ರೇಮಾಳಿಗೆ ಮನಸ್ಸೇ ಇರಲಿಲ್ಲ. ಅವಳು ಪದೇ ಪದೇ ಯೋಚಿಸುತ್ತಿದ್ದಳು, ಅಪ್ಪ ಚೆನ್ನಾಗಿದ್ದಾರಾ? ಏನಾಯ್ತೋ ಏನೋ?
ಒಮ್ಮೆ ಫೋನ್ ಮಾಡಿ ಕೇಳಬೇಕು ಅಂತ. ಗುರುನಾಥ್ ಗಟ್ಟಿಯಾದ ಸ್ವರದಲ್ಲಿ, ಇಲ್ಲ ಪ್ರೇಮ, ಇಂದು ನೀನು ಯಾರಿಗೂ ಫೋನ್ ಮಾಡೋದಿಲ್ಲ. ಇಂದು ಸಂಪೂರ್ಣ ಸಮಯ ನನಗೇ ಕೊಡಬೇಕು ಅಂತ ಹೇಳಿದನು. ಪ್ರೇಮ ಮನಸ್ಸಿಲ್ಲದೆ ಮೌನವಾಗಿ ಕುಳಿತಳು. ಊಟವಾದ ನಂತರ ಇಬ್ಬರು ಮೃಗಾಲಯಕ್ಕೆ ಹೋದರು. ಅಲ್ಲಿ ಸುತ್ತಾಡುತ್ತಿದ್ದಾಗ ಮತ್ತೆ ಪ್ರೇಮಾಳ ಅಮ್ಮನ ಕರೆ ಬಂದಿತು. ಗುರುನಾಥ್ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಟ್ಟನು. ಇದನ್ನು ನೋಡಿ ಪ್ರೇಮಾಳಿಗೆ ಭಾರಿ ಕೋಪ ಬಂದಿತು. ಅವಳು ಜೋರಾದ ಧ್ವನಿಯಲ್ಲಿ, ಇದು ಯಾವ ರೀತಿಯ ವರ್ತನೆ ಗುರು? ಅಲ್ಲಿ ನನ್ನ ಅಪ್ಪ ಅಸ್ವಸ್ಥರಾಗಿದ್ದಾರೆ, ಆದರೆ ನೀವು ನನಗೆ ಅವರ ಜೊತೆ ಮಾತನಾಡಲು ಬಿಡುತ್ತಿಲ್ಲ. ನಾನು ನಿಮ್ಮನ್ನು ಮದುವೆಯಾಗಿದ್ದೇನೆ, ನೀವು ನನ್ನನ್ನು ಖರೀದಿಸಿಲ್ಲ. ನಾನು ನನ್ನ ಅಪ್ಪ ಅಮ್ಮನ ಏಕೈಕ ಮಗಳು. ಅವರು ಅಸ್ವಸ್ಥರಾಗಿದ್ದಾಗ ಅವರನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನೀವು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಕೋಪದಿಂದ ಹೇಳಿದಳು. ಗುರುನಾಥ್ ಶಾಂತವಾಗಿಯೇ ಆದರೆ ಗಟ್ಟಿಯಾದ ಧ್ವನಿಯಲ್ಲಿ, ನೀನು ಹೇಳುತ್ತಿರುವುದು ಸಂಪೂರ್ಣ ಸರಿ ಇದೆ ಪ್ರೇಮ. ನಾನು ಕೂಡ ಇಷ್ಟು ವರ್ಷಗಳಿಂದ ನಿನಗೆ ಇದೇ ವಿಷಯವನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದೇನೆ. ನಾನು ನಿನ್ನನ್ನು ಮದುವೆಯಾಗಿದ್ದೇನೆ, ನೀನು ನನ್ನನ್ನು ಖರೀದಿಸಿಲ್ಲ. ಆದ್ದರಿಂದ ನಾನು ಯಾವಾಗಲೂ ನಿನ್ನ ಇಚ್ಛೆಯಂತೆ ನಡೆಯಲಾರೆ. ನಾನು ನಿನ್ನ ಮಾತು ಕೇಳದಿದ್ದರೆ ನೀನು ಎಷ್ಟು ಜಗಳ ಮಾಡುತ್ತೀಯ ಗೊತ್ತೇ? ಅವನು ಮುಂದುವರೆದು, ನಾನು ನನ್ನ ಅಮ್ಮನ ಏಕೈಕ ಮಗ. ನನ್ನ ಹೊರತು ಅವರಿಗೆ ಇನ್ನಾರೂ ಇಲ್ಲ, ಅಪ್ಪ ಕೂಡ ಇಲ್ಲ. ನಿನ್ನ ಅಪ್ಪನ ಬಳಿ ಕನಿಷ್ಠ ನಿನ್ನ ಅಮ್ಮ ಇದ್ದಾರೆ, ಆದರೆ ನನ್ನ ಅಮ್ಮ ಸಂಪೂರ್ಣ ಒಬ್ಬಳೆ. ನಾನು ಅವಳನ್ನು ನೋಡಿಕೊಳ್ಳದಿದ್ದರೆ ಯಾರು ನೋಡಿಕೊಳ್ಳುತ್ತಾರೆ? ನಿನಗೆ ನನ್ನ ಅಮ್ಮನ ಸೇವೆ ಮಾಡುವುದು ಅಥವಾ ಅವರ ಜೊತೆ ಇರುವುದು ಇಷ್ಟವಿಲ್ಲ ಅಂದರೆ ನೀನು ನಿನ್ನ ಅಪ್ಪ ಅಮ್ಮನನ್ನು ನೋಡಿಕೊಳ್ಳಬೇಡ, ಅವರ ಜೊತೆ ಮಾತನಾಡಬೇಡ, ಅವರ ಬಳಿ ಹೋಗಬೇಡ. ಅದು ನಿನಗೆ ಒಪ್ಪುತ್ತದೆಯಾ? ಅವರನ್ನು ಅವರ ಸ್ಥಿತಿಗೆ ಬಿಟ್ಟು ಬಿಡು. ಯಾವಾಗಲೂ ನನ್ನ ಅಮ್ಮ ಅಪ್ಪ ಅಂತ ಮಾಡಬೇಡ. ನಿನ್ನ ಮದುವೆ ನನ್ನ ಜೊತೆಯಾಗಿದೆ, ಆದ್ದರಿಂದ ನೀನು ನನ್ನ ವಿಚಾರದಲ್ಲಿಯೂ ಯೋಚಿಸಬೇಕು. ಇಲ್ಲಿಯವರೆಗೆ ನಾನು ಯಾವಾಗಲೂ ನಿನ್ನನ್ನು ನಿನ್ನ ತವರಿಗೆ ಹೋಗುವುದನ್ನು ತಡೆಯಲಿಲ್ಲ. ನಿನಗೆ ಮನಸ್ಸಾದಾಗ ಹೋಗಿದ್ದೀಯಾ? ಹಾಗಿದ್ದರೆ ನಿನಗೆ ನಿನ್ನ ಸ್ವಾತಂತ್ರ್ಯ ಬೇಕು ಅಂದರೆ ನನ್ನ ಮೇಲೆ ಇಷ್ಟು ನಿರ್ಬಂಧಗಳು ಏಕೆ? ಇದು ನಡೆಯುವುದಿಲ್ಲ ಪ್ರೇಮ. ನಿನ್ನ ಅಪ್ಪ ಅಮ್ಮ ಬೇರೆ, ನನ್ನ ಅಮ್ಮ ಬೇರೆ ಅನ್ನೋ ಈ ಭೇದ ಭಾವವನ್ನು ನಾನು ಸಹಿಸುವುದಿಲ್ಲ. ನೀನು ನನ್ನ ಅಮ್ಮನ ಜೊತೆ ಒಳ್ಳೆಯದಾಗಿ ವರ್ತಿಸಲು ಸಾಧ್ಯವಾಗದಿದ್ದರೆ ನಾನು ಕೂಡ ನಿನ್ನ ಅಪ್ಪ ಅಮ್ಮನ ಜೊತೆ ಮಾತನಾಡುವುದಿಲ್ಲ, ನಿನ್ನ ತವರಿಗೆ ಎಂದಿಗೂ ಬರುವುದಿಲ್ಲ. ಇಲ್ಲವೇ ನೀನು ನಿನ್ನನ್ನು ಬದಲಿಸು, ಇಲ್ಲವಾದರೆ ನಿನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಶಾಶ್ವತವಾಗಿ ತವರು ಮನೆಗೆ ಹೋಗಿಬಿಡು ಅಂತ ಸ್ಪಷ್ಟವಾಗಿ ಹೇಳಿದನು. ಗುರುನಾಥನ ಮಾತುಗಳನ್ನು ಕೇಳಿ ಪ್ರೇಮ ಬೆಚ್ಚಿಬಿದ್ದಳು. ಅವಳ ಬಾಯಿಂದ ಮಾತೇ ಹೊರಬರಲಿಲ್ಲ. ಅವಳು ಯೋಚಿಸಲಾರಂಭಿಸಿದಳು. ಗುರುನಾಥ್ ಹೇಳಿದ್ದು ಸತ್ಯ. ಅವರ ಅಮ್ಮ ಅಸ್ವಸ್ಥರಾದಾಗ ನಾನು ಮನೆ ಬಿಟ್ಟು ತವರಿಗೆ ಹೋಗಿದ್ದೆ. ಒಮ್ಮೆ ಕೂಡ ಅತ್ತೆ ಹೇಗಿದ್ದೀರಿ ಎಂದು ಕೇಳಲಿಲ್ಲ. ಆದರೆ ನನ್ನ ಮನೆಯಲ್ಲಿಯೇ ಯಾರಾದರೂ ಅಸ್ವಸ್ಥರಾದರೆ ನಾನು ತಕ್ಷಣ ಓಡಿ ಹೋಗುತ್ತೇನೆ. ಜೊತೆಗೆ ಗುರುನಾಥ್ ಕೂಡ ಹಾಗೆಯೇ ಮಾಡಬೇಕು ಎಂದು ನಿರೀಕ್ಷಿಸುತ್ತೇನೆ ಅಂತ ಮೃಗಾಲಯದಲ್ಲಿ ಸುತ್ತಾಡುತ್ತಿದ್ದರೂ ಅವಳಿಗೆ ಮನಸ್ಸೇ ಇರಲಿಲ್ಲ. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವು ಪಶ್ಚಾತ್ತಾಪದ ಕಣ್ಣೀರು ಆಗಿತ್ತು. ಅವಳು ಗುರುನಾಥನಿಗೆ ಕೈ ಮುಗಿದು, ರೀ ಗುರು, ನನ್ನನ್ನು ಕ್ಷಮಿಸಿ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ನಾನು ನನ್ನ ಅಮ್ಮ ಮತ್ತು ನಿಮ್ಮ ಅಮ್ಮ ನಡುವೆ ಭೇದ ಭಾವ ಮಾಡಿದೆ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ಇಂದು ನೀವು ನನ್ನ ಕಣ್ಣು ತೆರೆಸಿದ್ದೀರಿ. ನಾನು ಅಮ್ಮನ ಜೊತೆ ಮಾಡಿದ್ದೆಲ್ಲ ಸಂಪೂರ್ಣ ತಪ್ಪು. ನಾನು ಸ್ವತಃ ಅವರ ಬಳಿ ಕ್ಷಮೆ ಕೇಳುತ್ತೇನೆ ಮತ್ತು ನಮ್ಮ ಜೊತೆ ಸದಾ ಇರಲು ಮನವೊಲಿಸುತ್ತೇನೆ ಎಂದು ಅಳುತ್ತಾ ಹೇಳಿದಳು. ಅವಳು ಬಹಳ ಹೊತ್ತು ಅತ್ತಳು. ಗುರುನಾಥ್ ಅವಳ ಕಣ್ಣೀರು ಒರೆಸಿ ಅವಳನ್ನು ಕ್ಷಮಿಸಿದನು. ನಂತರ ಹೇಳಿದನು, ಬಾ ಪ್ರೇಮ, ಸಾಕಷ್ಟು ಸುತ್ತಾಡಿದ್ದೇವೆ. ಈಗ ನಿನ್ನ ತವರಿಗೆ ಹೋಗೋಣ. ಮಾವನನ್ನು ಒಳ್ಳೆಯ ಡಾಕ್ಟರ್ಗೆ ಕೂಡ ತೋರಿಸೋಣ ಅಂತ. ಇದನ್ನು ಕೇಳಿ ಪ್ರೇಮ ಕಣ್ಣೀರನ್ನು ಒರೆಸಿಕೊಂಡಳು. ನಂತರ ಇಬ್ಬರು ಅವಳ ತವರು ಮನೆಯ ಕಡೆ ಹೊರಟರು. ಅಲ್ಲಿ ತಲುಪಿದ ಮೇಲೆ ಗುರುನಾಥ್ ತನ್ನ ಮಾವನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ತುಂಬ ಕಾಳಜಿಯಿಂದ ನೋಡಿಕೊಂಡನು. ಔಷಧಿ ತರುವುದು, ತಲೆಯ ಮೇಲೆ ಕೈ ಹಾಕಿ ಧೈರ್ಯ ಹೇಳುವುದು, ಇದನ್ನೆಲ್ಲ ನೋಡಿ ಪ್ರೇಮ ಮನಸ್ಸಿನಲ್ಲಿ ಯೋಚಿಸಿದಳು. ನಾನು ಎಷ್ಟು ಮೂರ್ಖಳಾಗಿದ್ದೆ. ಅನಾವಶ್ಯಕವಾಗಿ ಭೇದ ಭಾವ ಮಾಡುತ್ತಿದ್ದೆ. ಗುರುನಾಥ್ ಯಾವತ್ತೂ ನನ್ನ ಅಪ್ಪ ಅಮ್ಮನ ಜೊತೆ ಭೇದ ಭಾವ ಮಾಡಲಿಲ್ಲ. ಯಾವಾಗಲೂ ನನ್ನನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ನಾನು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ. ಸ್ವಲ್ಪ ಹೊತ್ತಿನ ನಂತರ ಪ್ರೇಮ, ರೀ ಗುರು, ಈಗ ಅಪ್ಪ ಚೆನ್ನಾಗಿದ್ದಾರೆ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿದಳು. ಅದಕ್ಕೆ ಗುರುನಾಥನು, ಪ್ರೇಮ, ನಿನಗೆ ಇಲ್ಲಿ ಉಳಿಯಬೇಕು ಅಂದರೆ ಉಳಿದುಕೋ, ನಾನು ಒಬ್ಬನೇ ಹೋಗುತ್ತೇನೆ ಅಂತ ಹೇಳಿದನು. ತಕ್ಷಣ ಪ್ರೇಮ, ಇಲ್ಲ ರೀ, ಈಗ ಅಪ್ಪ ಚೆನ್ನಾಗಿದ್ದಾರೆ, ಅಮ್ಮ ಅವರ ಜೊತೆ ಇದ್ದಾರೆ, ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದಳು. ಮನೆಗೆ ಹಿಂತಿರುಗುವ ದಾರಿಯಲ್ಲಿ ಹಣ್ಣುಗಳ ಅಂಗಡಿ ಕಂಡಿತು. ಆಗ ಪ್ರೇಮ, ಸ್ವಲ್ಪ ನಿಲ್ಲಿಸಿ ಗುರು, ಅತ್ತೆಗಾಗಿ ಹಣ್ಣುಗಳನ್ನು ತೆಗೆದುಕೊಳ್ಳೋಣ. ಅವರ ಆರೋಗ್ಯ ಇನ್ನೂ ಸಂಪೂರ್ಣವಾಗಿ ಸರಿಯಾಗಿಲ್ಲ. ಅವರು ಸರಿಯಾಗಿ ಊಟವೂ ಮಾಡುತ್ತಿಲ್ಲ. ನಾನು ಅವರಿಗೆ ಜ್ಯೂಸ್ ಮಾಡಿಕೊಡುತ್ತೇನೆ ಅಂತ ಹೇಳಿದಳು. ಇದನ್ನು ಕೇಳಿ ಗುರುನಾಥ್ ಮನಸ್ಸು ಸಂತೋಷದಿಂದ ತುಂಬಿತು. ಮನೆಗೆ ತಲುಪುತ್ತಿದ್ದಂತೆಯೇ ಪ್ರೇಮ ನೇರವಾಗಿ ಅತ್ತೆಯ ಕೋಣೆಗೆ ಹೋದಳು. ಕೋಮಲ್ ಅವರು ಸಮೀಕ್ಷಾಳನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಕತೆ ಹೇಳುತ್ತಿದ್ದರು. ಪ್ರೇಮ ಪ್ರೀತಿಯಿಂದ ಕೇಳಿದಳು, ಅತ್ತೆ, ಈಗ ನಿಮ್ಮ ಆರೋಗ್ಯ ಹೇಗಿದೆ? ಬೆಳಗ್ಗೆಯಿಂದ ಏನಾದರೂ ತಿಂದಿದ್ದೀರಾ ಅಂತ.
ಸೊಸೆಯಲ್ಲಿ ಬಂದ ಈ ಏಕಾಏಕಿ ಬದಲಾವಣೆಯನ್ನು ನೋಡಿ ಕೋಮಲ್ ಅವರು ಆಶ್ಚರ್ಯಗೊಂಡರು ಮತ್ತು ಅವರು ಚಹಾ ಮತ್ತು ಬಿಸ್ಕಿಟ್ ತೆಗೆದುಕೊಂಡಿದ್ದೇನೆ, ಈಗ ಆರೋಗ್ಯ ಚೆನ್ನಾಗಿದೆ ಸೊಸೆ ಅಂತ ಹೇಳಿದರು. ಪ್ರೇಮ ತಕ್ಷಣ ಅಯ್ಯೋ ಅತ್ತೆ, ಚಹಾ ಬಿಸ್ಕಿಟ್ನಿಂದ ಏನೂ ಆಗುತ್ತದೆ, ಸ್ವಲ್ಪ ತಾಳೆ, ನಾನು ನಿಮಗಾಗಿ ದಾಳಿಂಬೆ ಜ್ಯೂಸ್ ಮಾಡಿ ತರುತ್ತೇನೆ ಅಂದಳು. ಅವಳು ಅಡಿಗೆ ಮನೆಗೆ ಹೋಗಿ ತಾಜಾ ಜ್ಯೂಸ್ ಮಾಡಿ ಗ್ಲಾಸ್ನಲ್ಲಿ ತಂದು ಕೊಟ್ಟಳು. ಕೋಮಲ್ ಅವರು ಆಶ್ಚರ್ಯದಿಂದ ಗುರುನಾಥ್ ಕಡೆ ನೋಡಿದರು. ಗುರುನಾಥ್ ನಗುತ್ತಾ, ಅಮ್ಮ, ಇಂದಿನಿಂದ ನಿನಗೆ ನಿನ್ನ ಸೊಸೆಯ ಈ ರೂಪವೇ ಕಾಣುತ್ತದೆ. ಮತ್ತು ಹೌದು, ಇನ್ನು ನೀನು ನಮ್ಮ ಜೊತೆಯಲ್ಲೇ ಇರಬೇಕು. ನಾನು ನಿಮ್ಮನ್ನು ಎಲ್ಲಿಗೆ ಹೋಗಲು ಬಿಡುವುದಿಲ್ಲ. ನೀವು ಇದ್ದರೆ ಸಮ್ಮುಗೆ ಒಳ್ಳೆಯ ಸಂಸ್ಕಾರಗಳು ಬರುತ್ತವೆ, ನಮಗೂ ತುಂಬ ಸಹಾಯ ಆಗುತ್ತದೆ. ನಾವು ಇಬ್ಬರು ಸಮ್ಮುಳನ್ನ ನಿನ್ನ ಬಳಿ ಬಿಟ್ಟು ನೆಮ್ಮದಿಯಾಗಿ ಹೊರಗೆ ಹೋಗಬಹುದು. ಈಗ ಅವಳ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅಂತ ಹೇಳಿದನು. ಪ್ರೇಮ ಕೋಮಲ್ ಅವರ ಎದುರು ನಿಂತು ಕೈ ಮುಗಿದು, ಅತ್ತೆ, ನಾನು ನಿಮ್ಮ ಜೊತೆ ತುಂಬ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ ಹೇಳಿದಳು. ಕೋಮಲ್ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಸಂತೋಷದಿಂದ ಅವರು ತಮ್ಮ ಸೊಸೆಯನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಅವರು ಅವಳನ್ನು ಕ್ಷಮಿಸಿದರು. ನಂತರ ಗುರುನಾಥ್ ಕಡೆ ನೋಡಿ ನಗುತ್ತಾ, ಮಗನೇ, ನೀನು ಸೊಸೆಗೆ ಏನು ಮಂತ್ರ ಮಾಡಿದ್ದೀಯೋ, ಇಷ್ಟು ದೊಡ್ಡ ಬದಲಾವಣೆ ಹೀಗೆ ಆಯಿತು ಅಂತ ಕೇಳಿದರು. ಗುರುನಾಥ್ ನಗುತ್ತಾ, ಅಮ್ಮ, ನಿಮಗೆ ಅವಳ ಈ ಹೊಸ ರೂಪ ಇಷ್ಟವಾಗಲಿಲ್ಲವೇ ಅಂತ ಹೇಳಿದನು. ಕೋಮಲ್ ಅವರು ಸಂತೋಷದಿಂದ ಹೇಳಿದರು, ಅಯ್ಯೋ ಮಗನೇ, ನನ್ನ ಸೊಸೆ ಈಗ ಅರ್ಥ ಮಾಡಿಕೊಳ್ಳುವಳಾಗಬೇಕು ಅನ್ನೋದೇ ನನ್ನ ಕನಸು, ಇದಕ್ಕಿಂತ ಇನ್ನೇನು ಬೇಕು ನನಗೆ ಅಂತ. ಅದಕ್ಕೆ ಗುರುನಾಥನು, ಅಮ್ಮ, ನಾನು ಅವಳಿಗೆ ಕೇವಲ ಸತ್ಯದ ಕನ್ನಡಿಯನ್ನು ತೋರಿಸಿದ್ದೇನೆ, ಅದರಲ್ಲಿ ಅವಳಿಗೆ ತನ್ನ ತಪ್ಪುಗಳು ಕಾಣಿಸಿಕೊಂಡವು. ಈಗ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಅಂತ ಹೇಳಿದನು. ಆ ದಿನದ ನಂತರ ಮನೆಯ ವಾತಾವರಣವೇ ಸಂಪೂರ್ಣ ಬದಲಾಗಿತ್ತು. ಎಲ್ಲರೂ ತುಂಬ ಸಂತೋಷದಿಂದ ಜೀವನ ನಡೆಸತೊಡಗಿದರು. ಪ್ರೇಮ ಈಗ ತನ್ನ ಅತ್ತೆಯನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುವುದು, ಅವರಿಗೆ ಇಷ್ಟವಾದ ಊಟ ಮಾಡಿಕೊಡುವುದು, ಅವರ ಜೊತೆ ಕೂತು ಮಾತನಾಡುವುದು ಎಲ್ಲವನ್ನು ಪ್ರೀತಿಯಿಂದ ಮಾಡುತ್ತಿದ್ದಳು. ಗಂಡ ಹೆಂಡತಿಯ ನಡುವೆ ಕೂಡ ಅಪಾರ ಪ್ರೀತಿ ಬೆಳೆದಿತು. ಸಮೀಕ್ಷಳಿಗೂ ಅಜ್ಜಿ ಮತ್ತು ಅಮ್ಮನ ಇಬ್ಬರ ಪ್ರೀತಿಯೂ ಸಿಗತೊಡಗಿತು. ಇಂದು ನಿಜವಾಗಿಯೂ ಕೋಮಲ್ ಅವರ ಜೀವನ ಸಾರ್ಥಕವಾಗಿದೆ ಅನಿಸುತ್ತಿತ್ತು. ಹಾಗಾದರೆ ಸ್ನೇಹಿತರೆ, ಗುರುನಾಥ್ ತನ್ನ ಹೆಂಡತಿಗೆ ಪಾಠ ಕಲಿಸಿದ್ದು ಸರಿಯಾಗಿತ್ತೆ ಅಥವಾ ಅವಳ ಮಾತಿನಂತೆ ನಡೆಯಬೇಕಿತ್ತೆ? ಮತ್ತು ಕೋಮಲ್ ಅವರು ತಮ್ಮ ಸೊಸೆಯನ್ನು ಇಷ್ಟು ಬೇಗ ಕ್ಷಮಿಸಿದ್ದು ಸರಿಯಾಗಿತ್ತೆ ಅಥವಾ ತಪ್ಪೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನೀವು ಈ ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡುತ್ತಿದ್ದೀರಿ? ನಿಮ್ಮ ಹೆಸರು ಮತ್ತು ನಗರದ ಹೆಸರನ್ನು ನಮಗೆ ಬರೆಯಿರಿ. ಕತೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡುವುದನ್ನು ಮರಿಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಧನ್ಯವಾದಗಳು.